ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಆತನ ಸಾನ್ನಿಧ್ಯದಲ್ಲಿ ದೇವರು ನಮ್ಮನ್ನು ಒಂದುಗೂಡಿಸಿದ್ದಾನೆ. ಕಳೆದ ದಿವಸಗಳಲ್ಲಿ ನಮ್ಮ ದೇವರು ನಮ್ಮನ್ನು ಪ್ರತಿ ಕ್ಷಣ ಪ್ರತಿ ನಿಮಿಷವೂ ನಮ್ಮನ್ನು ಆತನ ಕಾಪಾಡಿದ್ದಾನೆ. ಒಳ್ಳೆ ಆರೋಗ್ಯನ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನೋಡ್ತೇವೆ ಅನೇಕ ನಾನಾ ರೀತಿಯ ವ್ಯಾಧಿಗಳು, ನಾನಾ ರೀತಿಯ ಸಮಸ್ಯೆ ಪರಿಸ್ಥಿತಿಗಳಿರುವಳು. ದೇವರು ನಮ್ಮನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಇನ್ನೊಂದಾರ್ತಿ ನಾವು ಆತನ ಆರಾಧನೆ ಮಾಡಬೇಕೆಂಬುದು ಆತನ ಒಂದುಗೂಡಿಸಕ್ಕಾಗಿ ನಾವು ಮೊದಲಾಗಿ ನಾವು ಆತನಿಗೆ ಸ್ತೋತ್ರ ಹೇಳುವ. ಯಾಕಂದರೆ ಈ ಉಸಿರು, ಈ ಜೀವಿತ ಎಲ್ಲವೂ ಆತನ ಕೊಟ್ಟದ್ದು, ಆತನ ಮಹಿಮೆಗೋಸ್ಕರ. ನಾವು ಈ ಸಮಯದಲ್ಲಿ ನಾವು ಆರಾಧನೆಗೂ ಮುಂಚೆ ದೇವರ ವಾಕ್ಯದಲ್ಲಿ 91ನೇ ಕೀರ್ತನೆ ನಾವು ಅದನ್ನು ನೋಡ್ತೇವೆ. ದೇವಾಶ್ರಿತರು ಸುರಕ್ಷಿತವಾಗಿರೋದು. ನಾವು ಯಾವಾಗ ಸುರಕ್ಷಿತರಾಗಿರ್ಬೇಕಾ? ದೇವರಮ್ಮನ್ನು ಕಾಪಾಡಬೇಕಾ? ನಾವು ದೇವರ ಜೊತೆಯಲ್ಲಿ ನಡೆಯಬೇಕಾ? ದೇವರ ಆತನ ಒಂದು ಪ್ರೊಟೆಕ್ಷನ್, ಆತನ ಒಂದು ಕವರೇಜ್ ನಮಗೆ ಬೇಕಾಗಿರುತ್ತೆ. ದೇವ್ರ ವಾಕ್ಯ ಹೇಳ್ತದೆ, ಪರಸ್ಪರನ ಮರ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಯನ್ನು ದೇವರಿಂದ ಹೇಳುತ್ತೇನೆ ಎಂಬುದು ದೇವ್ರ ವಾಕ್ಯ ಹೇಳ್ತದೆ. ಯಾಕಂದರೆ ಯಾವಾಗ ದೇವರು ಕಾಪಾಡಬೇಕಾದ್ರೆ ನಾವು ಆತನ ಸಾನ್ನಿಧ್ಯದೊಳಗೆ ನಾವು ಸೇರಬೇಕು. ಯಾವಾಗ ಆ ಕೋಳಿ ಮರಿಗಳು ಯಾವುದೇ ಒಂದು ಆ ಹದ್ದುಗಳನ್ನು ನೋಡುವಾಗ ಅಥವಾ ಯಾವುದೇ ಒಂದು ಸಂಗತಿಗಳನ್ನು ನೋಡುವಾಗ ಅದು ಎಲ್ಲ ಆ ಮರಿ, ಆ ತಾಯಿಯ ರೆಕ್ಕೆಯ ಮರೆಯೊಳಗೆ ಹೋಗಿಕೊಂಡು ಕವಚಿ ಅದು ಕೂತುಕೊಳ್ಳೋದು ನೋಡ್ತೇವೆ. ಅದೇ ರೀತಿ ದೇವರ ಆತನ ಮರೆಯೊಳಗೆ, ಆತನ ಸನ್ನಿಧಿಯೊಳಗೆ, ಆತನ ಒಂದು ಆ ಬೇಲಿಯೊಳಗೆ ನಾವು ಇರುವುದಾದರೆ ನಮ್ಮನ್ನು ಮುಟ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ. ಹೌದು, ಯಾಕಂದರೆ ದೇವರು ನಮ್ಮನ್ನು, ಆತನು ತಾಯಿಯ ಒಂದು ಮಗು, ಆ ಮಗುವನ್ನು ತಾಯಿ ಮರೆಯಬಹುದು. ಆದರೆ ದೇವರು, ನಾನು ನಿಮ್ಮನ್ನು ಮರೆಯೋದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ನಿಮ್ಮ ಕಣ್ಣೀರುಗಳು ಆ ಬುದ್ದಲೆಯಲ್ಲಿ ಶೇಖರಿಸಲ್ಪಟ್ಟಿದೆ. ಹೌದು ಪ್ರಿಯರೇ, ದೇವರು ಅಂಥ ಒಂದು ಪ್ರೀತಿಯಲ್ಲಿ ನಮ್ಮನ್ನು ಆತನು ನಡೆಸುವಂಥ ದೇವರಾಗಿದ್ದೇನೆ. ಅದಕ್ಕೆ ದೇವರು ಹೇಳ್ತಾನೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನು ರಕ್ಷಿಸುತ್ತೇನೆ, ನನ್ನ ನಾಮವನ್ನು ಅರಿತನಾಗಿರುವುದರಿಂದ ಅವನನ್ನು ಉದ್ಧರಿಸ್ತೇನೆ. ನಮ್ಮನ್ನು ಉದ್ಧಾರ ಮಾಡಬೇಕಾ? ನಮ್ಮನ್ನು ದೇವರು ರಕ್ಷಿಸಬೇಕಾ? ನಮ್ಮನ್ನು ದೇವರು ಕಾಪಾಡಬೇಕಾ? ನಮ್ಮನ್ನು ಉನ್ನತಿಗೆ ತರಬೇಕಾ? ದೇವರು ಒಂದೇ ಹೇಳ್ತಾನೆ, ಆತನ ಆಶ್ರಯದೊಳಗೆ ನಾವು ಬರಬೇಕು. ನಾವು ಆಶ್ರಯದಲ್ಲಿ ಇರುವುದಾದರೆ ನಮಗೆ ಯಾವುದೇ ವ್ಯಾಧಿಯಾಗಲಿ, ಯಾವುದೇ ಈ ಲೋಕದ ಸಂಗತಿ ಆಗಿರ್ಬೋದು, ಯಾವುದೇ ರೀತಿಯ ದುಷ್ಟನ ಕಾರ್ಯಗಳಾಗಿರ್ಬೋದು, ಯಾವುದೇ ಸೈತನ ಕುಯುತುಗಳಾಗಲೂ ನಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ದೇವರು ಕೀರ್ತನೆಗಳನ್ನು ಹೇಳ್ತಾನೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ. ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಿನದ್ದು. ಯಾರು ದುಷ್ಟರು? ದೇವರ ವಾಕ್ಯವನ್ನು ವಿರೋಧಿಸಿಕೊಂಡು, ದೇವರ ಆಜ್ಞೆಗಳನ್ನು ಮುರಿದುಕೊಂಡು ದೇವರಿಗೆ ಅವಿರೋಧಿಗೆ ಹೋಗಿ ಬೀಳುತ್ತಾರೆ, ಅವರು ದುಷ್ಟರಾಗಿರ್ತಾರೆ. ಯಾವ ದೇವರ ಸನ್ನಿಧಿಗೆ ದೇವ ನಮ್ಮನ್ನು ತೊಳೆ ಪಶ್ಚಾತ್ತಾಪ ಪಡ್ತೇವೋ, ತಗ್ಗಿಸಿಕೊಳ್ತೇವೋ, ಆಗ ದೇವರಿಗೆ ನಾವು ಪ್ರೀತಿಯ ಮಕ್ಕಳಾಗುತ್ತೇವೆ. ಅದೇ ರೀತಿ ನಾವು ಇವತ್ತು ಈ ಸಮಯದಲ್ಲಿ ನಾವು ಆರಾಧನೆ ಮಾಡಲಿಕ್ಕೋಸ್ಕರ ಬಂದೇವೆ. ನಾವು ಈ ಸಮಯದಲ್ಲಿ ಆತನ ಆಶ್ರಯಕ್ಕೆ ಓಡಿಕೊಂಡು ಬರುವ, ಆತನ ಸಾನ್ನಿಧ್ಯ ನಮಗೆ ಬೇಕು. ಆತನ ಪ್ರಸನ್ನತೆಯಲ್ಲಿ ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ಆತ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಪವಿತ್ರಾತ್ಮ, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದು. ದೇವರಾತ್ಮನ ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ದೇವರಾತ್ಮನ ತಿರುಗಾಡ್ತಾ ಇದ್ದಾನೆ. ದೇವರಾತ್ಮನಿಗೆ ನಾವು ರೆಸ್ಪೆಕ್ಟ್, ಗೌರವಿಸುವುದಾದರೆ ಆತನು ಪರಿಪೂರ್ಣವಾಗಿ ನಮ್ಮ ಆರಾಧನೆ ಆತನು ಮೆಚ್ಚುವನಾಗಿದ್ದಾನೆ. ಆತನ ಒಂದು ಚಲಿಸುವಿಕೆ, ಆತನ ಒಂದು ಸ್ಪರ್ಶತೆಯನ್ನು ನಾವು ಕಾಣಲಿಕ್ಕೆ, ನಾವು ಸ್ಪರ್ಶತೆ ಮಾಡಲಿಕ್ಕೆ ಮಾತ್ರ ಸಾಧ್ಯ ಉಂಟು. ಯಾಕಂದ್ರೆ ಕೀರ್ತನೆಯಲ್ಲಿ 34ನೇ ಕೀರ್ತನೆ 8ರ ವಾಕ್ಯ ಹೇಳ್ತದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು. ನಾವು ಆತನನ್ನು ಸ್ಪರ್ಶಿಸಿ, ಆತನ ಮುಟ್ಟಿಕೊಂಡು, ಆತನು ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ಒಳ್ಳೆಯವನಾಗಿದ್ದಾನೆ ಎಂಬುದು ನಾವು ಕೀರ್ತಿಸೋರಾಗಬೇಕು. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗೋ ಮುಂಚೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ದೇವ, ಹೌದು ಕರ್ತನೆಪ್ಪ, ನಾನು ಯಾವ ಕ್ಷೇತ್ರದಲ್ಲಿ ಸ್ವಾಮಿ ಇನ್ನೂ ನಿನ್ನ ಸಾನ್ನಿಧ್ಯಕ್ಕೆ ನಾನು ಬರಲಿಲ್ಲ, ಯಾವ ಕ್ಷೇತ್ರದಲ್ಲಿ ಸ್ವಾಮಿ ನನ್ನ ಬಲದಲ್ಲಿ ನಾನು ಹೋಗುತ್ತಾ ಇದ್ದೇನೆ, ಆ ಒಂದು ಕ್ಷೇತ್ರವನ್ನು ಪರಿಪೂರ್ಣವಾಗಿ ತ್ಯಜಿಸಿಕೊಂಡು ದೇವರ ಆಶ್ರಯಕ್ಕೆ ಓಡಿಕೊಂಡು ದೇವರ ಆಶ್ರಯಕ್ಕೆ ನಮ್ಮನ್ನು ಒಪ್ಪಿಸೋದರೆ ದೇವ ನಮ್ಮನ್ನು ನಡೆಸು. ಪವಿತ್ರಾತ್ಮನೇ ನಮ್ಮನ್ನು ನಡೆಸು. ದೇವರನ್ನು ನಂಬುತ್ತೇವೆ ಕರ್ತನೆಯಪ್ಪ, ನಿನ್ನ ವಿಶೇಷವಾದ ಆ ಮಹಿಮೆಯು ಈ ಮಂಡಳಿ ಆವರಿಸಬೇಕು. ಇದನ್ನು ನೋಡುವಂಥ ಒಬ್ಬರು ಜೀವಿತಲ್ಲೂ ದೇವ ಎಲ್ಲರೂ ನಿನ್ನ ಅಧೀನಕ್ಕೆ ಬರಬೇಕು. ನಿನ್ನ ಆಶಯಕ್ಕೆ ಓಡಿಕೊಂಡು ಬರುವಂಥ ಮಕ್ಕಳಾಗಿ ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಯಾವುದೇ ವ್ಯಾಧಿ ಇರ್ಬೋದು, ಯಾವುದೇ ಸಂಕಟ ಇರ್ಬೋದು, ಯಾವುದೇ ಪರಿಸ್ಥಿತಿ ಇರ್ಬೋದು, ಆದರೆ ಯೇಸುವಿನ ಆ ಒಂದು ಆಶಯಕ್ಕೆ ಬರುವುದಾದರೆ, ಯೇಸುವಿನ ಪರಸ್ಪರನ ಮರ ಹೊಕ್ಕಿರುವುದಾದರೆ ದೇವರು ಹೇಳ್ತಾನೆ, ನಾನು ನಿಮಗೆ ಬಿಡುಗಡೆ ಕೊಡ್ತೇನೆ, ನಾನು ನಿಮಗೆ ಆಶೀರ್ವಾದ ಮಾಡ್ತೇನೆ, ನಾನು ನಿಮ್ಮನ್ನು ಉದ್ಧರಿಸ್ತೇನೆ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಎಂಬುದು. ಈ ಮೇರೆಗೆ ಪವಿತ್ರಾತ್ಮನೇ ನೀನು ಕಾಪಾಡಿದಕ್ಕಾಗಿ ಸ್ತೋತ್ರ. ಈ ಆರಾಧನೆ ಮುಖಾಂತರ ಅನೇಕರ ಜೀವಿತದಲ್ಲಿ ನೀನು ಕಟ್ಟುವುದಕ್ಕಾಗಿ ಸ್ತೋತ್ರ. ಅನೇಕರ ಜೀವಿತವನ್ನು ಬದಲಾಯಿಸಕ್ಕಾಗಿ ನಾನು ಸ್ತೋತ್ರ. ಪರಿಶುದ್ಧಾತ್ಮನೇ, ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು, ನೀನು ಮಹಿಮೆ ಒಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್.
ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಹೇಳುವ, ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯಾಕಂದರೆ ಕೊರಿಂಥದಲ್ಲಿ ನಾವು ನೋಡ್ತೇವೆ, ನೀವು ದೇವರ ಆಲಯವಾಗಿದ್ದೀರಲ್ಲ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾ, ನಿಮಗೆ ಗೊತ್ತಿಲ್ಲವೋ ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಾವು ದೇವರ ಆಲಯವಾಗಿದ್ದೇವೆ. ನಾವು ಹೌದು ಆಗಿರುವಾಗ ನಾವು ಖಂಡಿತವಾಗಿಯೂ ಇದರೊಳಗಿಂದ ಆತ್ಮದೊಳಗೆ ಆತನ ಪವಿತ್ರಾತ್ಮನ ಶಕ್ತಿಯನ್ನು, ಪವಿತ್ರಾತ್ಮನ ಆ ಒಂದು ಹೊಳೆಯನ್ನು ಆತನು ಬಿಡುಗಡೆ ಮಾಡುವಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಕೈಗಳನ್ನು ತಟ್ಟುತ್ತಾ ಆತನ ನಾಮವನ್ನು ಈ ಸಮಯದಲ್ಲಿ ಕೀರ್ತಿಸುವ. ಥ್ಯಾಂಕ್ ಯು ಗಾಡ್ ರಾಜ. Holy Spirit, Jesus, Lord, hallelujah. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜಲ
ಜೀವ ಜಲ ಇದು ದೇವರ ಆತ್ಮನ ಬಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಜೀವ ಜಲ ಕರ್ತನಪ್ಪ, ಹೊರತೆಗಳಾಗಿ ಸ್ವಾಮಿ ಅಪ್ಪ. ಹೌದು ಕರ್ತನಪ್ಪ, ನೀನು ಯೋಹಾನ ಸುವಾರ್ತೆ ಹೇಳಿದೆ ಸ್ವಾಮಿ, ಯಾರಿಗೆ ಬಾಯಾರಿಕೆ ಆಗಿದೋ ಅವರು ಬಂದು ಕುಡಿಯಲಿ ಎಂಬುದು ಸ್ವಾಮಿ. ದೇವ ನಿನ್ನ ಹೊಟ್ಟೊಳಗಿನ ಜೀವಧಾರೆಗಳು ಹೊರಡುವವು ಎಂಬುದು ಸ್ವಾಮಿ. ದೇವದು ಕರ್ತನಪ್ಪ, ದೇವ ಯಾರೋ ನಿನ್ನ ಹೌದು ಕರ್ತನಪ್ಪ ಈ ನೀರನ್ನು ಕುಡಿದವರು ದೇವ ಎಂದಿಗೂ ಅವರಿಗೆ ನೀರಡಿಕೆ ಆಗುವುದಿಲ್ಲ. ದೇವದು ಸ್ವಾಮಿ, ಇನ್ನು ಮುಂದೆ ಅವರು ನಿತ್ಯತ್ವವನ್ನು ಹೊಂದಿಕೊಳ್ಳುತ್ತಾರೆ ಎಂಬುದು ಹೇಳ್ತದೆ ಸ್ವಾಮಿ. ಹೌದು ಕರ್ತನಪ್ಪ, ಆ ರೀತಿಯಲ್ಲಿ ನಿನ್ನ ಒಂದು ನೀರನ್ನು ಕುಡಿದಾದರೆ, ನೀನು ಕೊಟ್ಟ ಮಹಿಮೆ ತುಂಬುದಾದರೆ ಸ್ವಾಮಿ ದೇವ ನಮಗೆಂದಿಗೂ ಕರ್ತನಪ್ಪ ಈ ಲೋಕದಲ್ಲಿ ಯಾವುದೇ ಸಂಗತಿ ನಮ್ಮನ್ನು ಮುಟ್ಟುವುದಿಲ್ಲ ಕರ್ತನಪ್ಪ. ಯಾಕಂದ್ರೆ ಎಲ್ಲ ದುರಾತ್ಮನ ಸೇನೆಗಳನ್ನು ನಾಶ ಮಾಡೋದ ದೇವರು, ಎಲ್ಲ ಅಂಧಕಾರ ಶಕ್ತಿಗಳನ್ನು ನಾಶ ಮಾಡೋದ ದೇವರು ಅದು ನೀನಾಗಿದ್ದಿ ಕರ್ತನಪ್ಪ. ದೇವ ನಮಗೆ ಯಾವುದೇ ಒಂದು ದೇವ ಕುಂದಿಸಿಕೆ ಬರುವುದಿಲ್ಲ, ನಾವೇನು ಚಿಂತಿಸುವುದಿಲ್ಲ, ನಾವು ಓಡಿ ದಣಿಯುವುದಿಲ್ಲ, ನಾವು ಬಳಲಿ ಹೋಗುವುದಿಲ್ಲ ಸ್ವಾಮಿ. ನಮಗೆ ಹೊಸ ಬಲ, ಒಂದು ಯೌವನದ ಬಲ, ಒಂದು ಹದ್ದಿನಂತೆ ಸ್ವಾಮಿ ಹಾರಾಡುವಂತ ಬಲವನ್ನು ಕೊಡುವಂತ ದೇವರು ನೀನದಕ್ಕಾಗಿ ಸ್ತೋತ್ರ. ನಾವು ಕೇಳ್ತೇವೆ, ಯೇಸು ನನ್ನೊಂದಿಗಿರುವಾಗ ನಾವು ಭಯ ಪಡುವುದಿಲ್ಲ, ನಾವು ಹೆದರುವವರಲ್ಲ ಎಂಬುದು ಸ್ವಾಮಿ. Thank you, God Raja, Holy Spirit, Jesus, Lord. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನಗಾಗಿ ಯುದ್ಧ ಮಾಡಿ, ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದನು, ಜಯವನ್ನು ನೀಡಿದನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು. ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು. ಮಾರ್ಪಡದ ನನ್ನನ್ನು, ಮಾರ್ಪಡದ ನನ್ನನ್ನು ಮಾರ್ಪಡಿಸಿದ ಯೇಸು, ಮಾರ್ಪಡಿಸಿದ ಯೇಸು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಕತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ಬೆಳಕಾದ ನನ್ನೇಸು. ಕತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ಬೆಳಕಾದ ನನ್ನೇಸು. ಹೊಸ ಜೀವ, ಹೊಸ ಬಾಳು, ಹೊಸ ಜೀವ, ಹೊಸ ಬಾಳು ನನಗೆ ನೀಡಿದನು, ನನಗೆ ನೀಡಿದನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬೀಳದಂತೆ ಕಾಪಾಡಿದ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದಂತೆ ಕಾಪಾಡಿದ. ನನ್ನ ಕರೆದವ ನಂಬಿಗಸ್ತನು, ನನ್ನ ಕರೆದವ ನಂಬಿಗಸ್ತನು. ಕಡೆವರೆಗೂ ಕಾಯುವನು, ಕಡೆವರೆಗೂ ಕಾಯುವನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ.
ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು. ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು. ಮಾರ್ಪಡದ ನನ್ನನ್ನು, ಮಾರ್ಪಡದ ನನ್ನನ್ನು ಮಾರ್ಪಡಿಸಿದ ಯೇಸು, ಮಾರ್ಪಡಿಸಿದ ಯೇಸು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದಂತೆ ಕಾಪಾಡಿದ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದಂತೆ ಕಾಪಾಡಿದ. ನನ್ನ ಕರೆದವ ನಂಬಿಗಸ್ತನು, ನನ್ನ ಕರೆದವ ನಂಬಿಗಸ್ತನು. ಕಡೆವರೆಗೂ ಕಾಯುವನು, ಕಡೆವರೆಗೂ ಕಾಯುವನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನಗಾಗಿ ಯುದ್ಧ ಮಾಡಿ, ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದನು, ಜಯವನ್ನು ನೀಡುವನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಓ ಯೇಸುವೆ, ನೀನು ಇರುವಾಗ ಕರ್ತನಪ್ಪ ಭಯವೇ ಇಲ್ಲ ಕರ್ತನಪ್ಪ ರಾಜ. ಹೌದು ಸ್ವಾಮಿ, ನೀನು ನಮ್ಮ ಪಕ್ಷ ಇರುವುದಾದರೆ ಸ್ವಾಮಿ, ದೇವ ಯೆಹೋಶುವನು ಹೇಳಿದೆ ಸ್ವಾಮಿ. ಹೌದು ಕರ್ತನಪ್ಪ, ನಾನು ನಿಮ್ಮ ಜೊತೆಯಲ್ಲಿ. ನೀವು ಖಾಲಿ ಹೊರಡಿರಿ, ಯುದ್ಧ ನಿಮ್ಮದಲ್ಲ, ಯುದ್ಧ ನನ್ನದು. ನೀವು ಸುಮ್ಮನೆ ನಿಂತುಕೊಂಡು ನೋಡಿರಿ ಎಂಬುದು ಹೇಳಿದೆ ಕರ್ತನಪ್ಪ ರಾಜ. ಹೌದು ಕರ್ತನಪ್ಪ, ನಮಗೋಸ್ಕರ ಯುದ್ಧ ಮಾಡೋದು ದೇವರು, ನಮಗೋಸ್ಕರ ಎಲ್ಲ ವೈರಿಗಳನ್ನು ಅಟ್ಟಿಸಿ ಅಟ್ಟಿಸಿ ದೇವ ನಾಶ ಮಾಡೋದು ದೇವರು ನೀನಾಗಿದ್ದೆ ಕರ್ತನಪ್ಪ ರಾಜ. ಹೌದು ಸ್ವಾಮಿ, ಆ ದಾವೀದನು ಆ ಯೆಹೋವನ ನಾಮದಲ್ಲಿ ಆ ಯೆಹೋವನ ಹೆಸರಿನಿತ್ತು ಎಲ್ಲ ಗೊಲ್ಯಾತನ ಎಲ್ಲ ಫಿಲಿಷ್ಟಿಯ ಸೈನ್ಯಗಳನ್ನು ನಾಶ ಮಾಡಿದ ನೋಡ್ತೇವೆ. ಆದರೆ ಯುದ್ಧ ಮಾಡಿದ ನೀನು ಸ್ವಾಮಿ. ದೇವದ ಕರ್ತನಪ್ಪ, ಯಾವಾಗ ದೇವದ ಸ್ವಾಮಿ ನಿನ್ನಲ್ಲಿ ದೇವ ಭರವಸೆ ಇಟ್ಟುಕೊಂಡು ನೀನು ಜೊತೆಯಲ್ಲಿ ಇರುವುದಾದ್ರೆ ಸ್ವಾಮಿ, ಎಲ್ಲ ಶತ್ರು ಪಾಳೆಗಳು ಅದು ನಾಶವಾಗಿ ಓಡಿ ಹೋಗುವುದು ಕರ್ತನಪ್ಪ. ಯಾಕಂದ್ರೆ ಸ್ವಾಮಿ, ಆ ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿಕೊಂಡು ಅಂತ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿಕೊಂಡು ಆ ಬಂಡೆಯಲ್ಲಿ ನೀರನ್ನು ಕೊಟ್ಟು ಸ್ವಾಮಿ, ಮೇಘ ಸ್ತಂಭ ಅಗ್ನಿ ಸ್ತಂಭ ಇದ್ದುಕೊಂಡು ಅವರನ್ನು ಕಾಪಾಡಿ ನಡೆಸಿಕೊಂಡು 40 ವರ್ಷಗಳು ಅವರ ಬಟ್ಟೆಯು ಜೀರ್ಣವಾಗಿಲ್ಲ, ಅವರ ಚಪ್ಪಲು ಸವೆಯಲಿಲ್ಲ, ಅವರನ್ನು ಪೋಷಿಸಿ ಸಂರಕ್ಷಣೆ ದೇವರೇ. ಅಂತ ಜೀವಂತುಳ್ಳ ದೇವರು ಇವತ್ತಿಗೂ ಅದ್ಭುತ ಮಾಡಲು ನೀನು ಶಕ್ತಿಯುಳ್ಳ ದೇವರಾಗಿದ್ದಿ ಕರ್ತನಪ್ಪ. ದೇವ, ಅದಕ್ಕೋಸ್ಕರ ನಾವು ಹೇಳುತ್ತೇವೆ ಸ್ವಾಮಿ ಅಪ್ಪ, ಅದಕ್ಕೋಸ್ಕರ ನಮ್ಮನ್ನು ಕೊಂಡಾಡ್ತೇವೆ, ಅದಕ್ಕೋಸ್ಕರ ನಾವು ಹೇಳ್ತೇವೆ ನಮ್ಮ ಆಶ್ರಯ ನೀನಾಗಿದ್ದಿ. ನಿನ್ನ ಪ್ರೀತಿಯು ಅದು ಕಡಿಮೆ ಆಗಲಿಲ್ಲ, ನಿನ್ನ ಪ್ರೀತಿ ಕಡಿಮೆ ಆಗಲಿಲ್ಲ ಸ್ವಾಮಿ. ನಮ್ಮ ಉಸಿರು, ನಮ್ಮ ಜೀವಿತ ಎಲ್ಲವನ್ನು ಪರಿಪೂರ್ಣ ಸಮರ್ಪಣೆ ಮಾಡ್ತಾ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನು ತಗ್ಗಿಸಿಕೊಳ್ಳುವ. ನನ್ನ ಆಶ್ರಯವು ನೀನಾಗಿದ್ದುಕೊಂಡು ಆತನಿಗೆ ಸಮರ್ಪಣೆ ಮೊದಲಿಗೆ ಈ ಸಮಯದಲ್ಲಿ ಈ ಹಾಡನ್ನು ಆತನಿಗೆ ನಾವು ಒಪ್ಪಿಸಿಕೊಳ್ಳೋಣ. ಹೋಲಿ ಸ್ಪಿರಿಟ್ ಜೀಸಸ್, ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಗಾಡ್. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ
ಸಾಧ್ಯವಯ್ಯ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ ಆರಾಧನೆ ಆರಾಧನೆ ಯಾವುದು ಕಾರ್ಯವು ಅದು ಆರಾಧನೆ ಆರಾಧನೆ ನನ್ನ ಆರಾಧನೆ ಕಷ್ಟದ ದಿನದಿ ನನ್ನಾಯ ಜೊತೆಗಾರನೆ ನನ್ನ ಕಣ್ಣೀರಿನ ಸಮಯದಲ್ಲೂ ಕಷ್ಟದ ದಿನದಿ ನನ್ನಾಯ ಜೊತೆಗಾರನೆ ನನ್ನ ಕಣ್ಣೀರಿನ ಸಮಯದಲ್ಲೂ ನನ್ನ ಕಾಣುವ ನನ್ನ ಒಡೆಯನೇ ಎಲ್ರೋಹಿ ನೀನೇನಯ್ಯ ನನ್ನ ಕಾಣುವ ನನ್ನ ಒಡೆಯನೇ ಎಲ್ರೋಹಿ ನೀನೇನಯ್ಯ ಆರಾಧನೆ ಕಷ್ಟದ ಸಮಯದಲ್ಲಿ ಕಣ್ಣೀರಿನ ಸಮಯದಲ್ಲೂ ಆತನ ನಾವು ಆತನ ಧ್ವನಿಯನ್ನು ಬಿಡುಗಡೆ ಶಕ್ತನಾದ ದೇವರು ಆರಾಧನೆ 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 ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ ನಿನ್ನ ನೆರಳಲ್ಲಿ ಬದುಕುವೆನು ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ ನಿನ್ನ ನೆರಳಲ್ಲಿ ಬದುಕುವೆನು ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವರುವ ನೀನೇ ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವರುವ ನೀನೇ ಆರಾಧನೆ ಸಮಯದಲ್ಲಿ ಆತನ ಆರಾಧನೆ ಮಾಡೋಣ. ಯಾಕಂದ್ರೆ ಆರಾಧನೆ ಆತನ ಯೋಧನೆ. ಯಾಕಂದ್ರೆ ವಾಕ್ಯ ಹೇಳ್ತದೆ ಪ್ರೀತಿ ನಮಗೆ ಆತನ ಅಗಾಧವಾದ ಪ್ರೀತಿಯನ್ನು ತೋರಿಸುತ್ತಾನೆ. ಆತನ ಅಗಮ್ಯವಾದ ಪ್ರೀತಿ ತೋರಿಸುತ್ತಾನೆ. ಅದನ್ನು ಸಾಕು ಆತನ ಎಬ್ಬಿನೇಜರಾಗಿ ಎಲ್ರೋಹಿಯಾಗಿ ಯೆಹೋವ ಶಾಲಮಾಗಿ ಆರಾಧನೆ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ ಆರಾಧನೆ 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 ಆರಾಧನೆ
ಅಯ್ಯ ನಿನ್ನ ನೆರಳಲ್ಲಿ ಬದುಕುವೆನು ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ ನಿನ್ನ ನೆರಳಲ್ಲಿ ಬದುಕುವೆನು ನನ್ನ ನಡೆಸುವ ನನ್ನ ಕರುಣೆ ಯೆಹೋವಾ ನೀನೇ ನನ್ನ ನಡೆಸುವ ನನ್ನ ಕರುಣೆ ಯೆಹೋವಾ ನೀನೇ ಆರಾಧನೆ ಮೇಲೆ ಇಟ್ಟುಕೊಳ್ಳುವ ಯಾಕಂದ್ರೆ ನಾವು ಹೇಳುವ ಸಮಯದಲ್ಲಿ ಆತನಿಗೆ ಆರಾಧನೆ ಆತನಿಂದ ಆಗುವಂತ ಕಾರ್ಯಗಳು ಒಂದೂ ಇಲ್ಲ ಎಲ್ಲವನ್ನೂ ಆತನು ಮಾಡಲು ಶಕ್ತಿ ನಮ್ಮನ್ನು ನಂಬುವ ಸಮಯದಲ್ಲಿ ನಾವು ನಂಬಿಕೆಯುಳ್ಳವರಾಗಿದ್ದುಕೊಂಡು ನಾವು ಕಣ್ಣುಗಳ ಮುಚ್ಚಿಕೊಳ್ಳುತ್ತಾ ನೀನೇ ಸಯ್ಯ ನನ್ನ ಆಧಾರವು ನೀನೇ ಸಯ್ಯ ಆಶ್ರಯವು ನೀನೇ ಸಯ್ಯ ನನ್ನ ಆಧಾರವು ನೀನೇ ಸಯ್ಯ ಆರಾಧನೆ ಆರಾಧನೆ ಸಾನ್ನಿಧ್ಯದಲ್ಲಿ ಆತನೊಬ್ಬನ ನೋಡುವ ಆತನ ಸಾನ್ನಿಧ್ಯಕ್ಕೆ ನಮ್ಮನ್ನು ಪರಿಪೂರ್ಣಪಡಿಸಿಕೊಳ್ಳೋಣ ಆತನ ಆಶ್ರಯಕ್ಕೆ ನಾವು ಓಡಿಕೊಳ್ಳುವ ಆತನ ಸಾನ್ನಿಧ್ಯದಲ್ಲಿ ಆತನ ಅಪೇಕ್ಷಿಸುವ ಓ ಯೇಸುವೇ ದೇವಾನಿಗೆ ಸ್ತೋತ್ರ ಅದ್ಭುತವಾಗಿ ಅದ್ಭುತ ಮಾಡುವಂತ ದೇವರೇ ಮಹಿಮೆಯಾಗಿ ನೀವು ತುಂಬಿಸುವಂತ ದೇವರೇ ನಿನ್ನ ಗೊತ್ತನ್ನು ಆರಾಧಿಸ್ತೇವೆ ಸ್ವಾಮಿ ನಿನ್ನ ಮಹಿಮೆಯನ್ನು ತುಂಬಿ ಸ್ವಾಮಿ ನಿನ್ನ ಮಹಿಮೆಯನ್ನು ತುಂಬಿಸು ಎಲ್ಲ ಕಟ್ಟಲ್ಪಡೆಗಳು ಎಲ್ಲ ರೀತಿಯ ಬಂಧನಗಳು ಎಲ್ಲ ರೀತಿಯ ದುಷ್ಟಂತನಂತ ಅಡ್ಡಿಗಳು ಅದು ನೀಗಲ್ಪಡಲಿ ಎಲ್ಲ ಸೈತನ ತೂಕುಗಳು ಮುರಿಯಲ್ಪಡಲಿ ಎಲ್ಲ ಬಂಧನಗಳು ಎಲ್ಲ ಯಾವ ಸಂಗತಿಗಳು ಆತನು ಅಡ್ಡಿಪಡಿಸಿದನು ಅದೆಲ್ಲವೂ ಸುಗಮವಾಗಿ ದಾರಿ ತೆರೆಯಲ್ಪಡಲಿ ಆತನಿಗೋಸ್ಕರ ದೇವರ ಸಾನ್ನಿಧ್ಯಕ್ಕೆ ದೇವರ ಆಶ್ರಯಕ್ಕೆ ನಾವು ಬರಬೇಕಾದ್ರೆ ಆತನು ನಮ್ಮ ಪ್ರಾರ್ಥನೆ ನಮ್ಮ ದೇವರಿಗೆ ಸ್ತೋತ್ರ ತಿಳಿಸು ಕರ್ತ ನಿಮಗೆ ಸ್ತೋತ್ರ ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ ಉಂಟಾಗಲಿ ಸ್ವಾಮಿ ದೇವರು ನೀನು ನಡೆಸಕ್ಕಾಗಿ ಸ್ತೋತ್ರ ನಮ್ಮ ಜೊತೆಲಿದ್ದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮನೇ ನಾವು ನಂಬುತ್ತೇವೆ ಸ್ವಾಮಿ ನಿನ್ನಿಂದ ಆಗದಂತ ಕಾರ್ಯಗಳು ಒಂದೂ ಇಲ್ಲ ಹೌದು ಸ್ವಾಮಿ ಎಲ್ಲವನ್ನು ಮಾಡೋ ಶಕ್ತ ದೇವರು ಸ್ವಾಮಿ ಅಪ್ಪ ಈ ಆರಾಧನೆಯನ್ನು ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬದಲ್ಲೂ ನೀನು ಸಾಧ್ಯವನ್ನು ಮಾಡಾಗಿ ತೋರಿಸಿದ್ದಿ ಕರ್ತನಪ್ಪ ಎಲ್ಲವರ ಕಣ್ಣೀರು ಅವರ ದುಃಖ ವೇದನೆಗಳನ್ನು ಸ್ವಾಮಿ ನೀನು ನಿವಾರಿಸಕ್ಕಾಗಿ ಸ್ತೋತ್ರ ಮುಂದಿನ ಸಮಯದಲ್ಲಿ ಸೇವಕರ ಮುಖಾಂತರ ವಾಕ್ಯದಲ್ಲಿ ಮಾತನಾಡುವಾಗ ಆ ಪ್ರತಿಯೊಂದು ಮಾತುಗಳು ಪ್ರತಿಯೊಂದು ವಾಕ್ಯಗಳು ಅವರ ಜೀವಿತದಲ್ಲೂ ಸ್ವಾಮಿ ಅದು ಕಾರ್ಯಗತವಾಗಲಿ ಸ್ವಾಮಿ ಒಂದು ಕುಟುಂಬಗಳು ಸ್ವಾಮಿ ನಿನಗೋಸ್ಕರ ಪರಿಶುದ್ಧಾತ್ಮನೆ ಪ್ರಜ್ವಲಿಸುವ ಪ್ರಾಯದಲ್ಲಿ ದೇವ ಪ್ರತಿಯೊಂದು ಮಹಿಮೆಯಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಪ್ರಾರಂಭದ ಕರ್ತನಕ್ಕೆ ಎಲ್ಲವನ್ನೂ ಯೇಸುವೆ ನಿಮ್ಮ ಕಾಳಗೆ ಒಪ್ಪಿಸಿಕೊಡ್ತಾ ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅವನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿ ಸಂದೇಶವನ್ನು ಆತ್ಮದಲ್ಲಿ ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕವು ನೀನಾಗಿದ್ದಿ. ಈ ಮುಖಾಂತರ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ವಾಕ್ಯದಲ್ಲಿ ಪ್ರತಿ ಆತ್ಮಗಳಲ್ಲಿ ಜೀವವನ್ನು ಪುರೋಸ್ತವನ್ನು ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬಿಡುಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ರೆವಲೇಷನ್ ಚಾಪ್ಟರ್ 2 verse 10 and 11 ವರ್ಸ್. ನಿನಗೆ ಸಂಭವಿಸಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗ ನೀವು ದುಷ್ಪರಿಣೆಗೆ ಒಳಗಾಗುವಂತೆ ಸೈತಾನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು.
ನಿನ್ನ ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ ಎರಡನೇ ಮರಣದ ಕೇಡಾಗುವುದಿಲ್ಲ. ನಾವು ನೋಡ್ತೀವಿ ಇಲ್ಲಿ ಯೇಸು ಕ್ರಿಸ್ತನು ಈ ಸಭೆಗೆ, ಸ್ಪೂರ್ಣ ಸಭೆಗೆ ಈ ರೀತಿ ಹೇಳ್ತಾನೆ, ನಿನಗೆ ಬಾಧೆಗಳಿಗೆ ಹೆದರಬೇಡ. ಯಾಕೆ ಬಾಧೆಗಳು ಬರ್ತವೆ? ಬಾಧೆಗಳು ಬರುವಾಗ ಹೆದರಬಾರದು. ಅದು ಯಾವ ಕಾರಣಕ್ಕೂ ಬಾಧೆಗಳು ಬರ್ತವೆ? ಬಾಧೆಗಳು ಬರುವ ಉದ್ದೇಶ ಏನು? ಅದನ್ನು ಹೇಗೆ ಸಹಿಸಿಕೊಳ್ಳಬೇಕು, ಹೇಗೆ ಜಯ ಹೊಂದಬೇಕು ಎಂಬುದಾಗಿದ್ದ ಕುರಿತು ನಾವು ಕೆಲವು ಸಂಘ ನೋಡೋಪ್ರೆ ಮೊದಲನೇ ಸಂಘ ನೋಡ್ತೇವೆ. ಯೇಸು ನಂಬಿಕೆ ಇಟ್ಟ ನಂತರ ಯಾವುದೇ ಬಾಧೆಗಳು ಬಂದರೆ ದೇವರ ಮಕ್ಕಳಾದ ನಾವು ಯಾವ ಬಾಧೆಗಳಿಗೆ ಹೆದರಬಾರದು. ನಾವು ನೋಡ್ತೇವೆ ಐಜಯ ಪ್ರವಾದನೆ ಪುಸ್ತಕ 43ನೇ ಆದ್ಯದಲ್ಲಿ 1 ಮತ್ತು 2ನೇ ವಾಕ್ಯ. ಐಜಯ 43 ವರ್ಸ್ 1 and 2. ಈಗಲಾದರೂ ಯಾಕೋಬ ವಂಶವೇ, ಇಸ್ರೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿಡಿದು ಕರೆದನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನ ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲಿ ನಿನ್ನ ದಹಿಸದು. ನಾವು ನೋಡ್ತಾ ಅತಿ ಸ್ಪಷ್ಟವಾಗಿ ದೇವರು ಹೇಳ್ತಾನೆ, ಯಾರು ಇದಕ್ಕೆ ನಂಬಿಕೆ ಇಟ್ಟಿದ್ದೀರಿ, ನೀನು ಮುಳಿದಿಷ್ಟು ಅಂದ್ಕೊಂಡಿದ್ದೀರಿ, ದೇವರು ಹೇಳ್ತಾನೆ, ನೀನು ನನ್ನವನು, ನನ್ನ ಹೆಸರಿಟ್ಟು ಕರೆದಿದ್ದೇನೆ. ಯೇಸು ನಂಬಿಕೆ ಇಟ್ಟ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ, ಯೇಸು ನಂಬಿಕೆ ಇಟ್ಟುಕೊಂಡು ಯಾರು ನೀರು ನಂಬಿದಿಷ್ಟು ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಅವರ ನಂಬಿಕೆಗೋಸ್ಕರ, ಅವರ ವಿಧೇಯತೆಗೋಸ್ಕರ ಸೈತಾನನು ಕೆಲವು ಬಾಧೆಗಳನ್ನು ತೋರ್ತಾನೆ. ಈ ಬಾಧೆಗಳು ಬರುವಾಗ ಪ್ರಿಯರೇ ಎಂದಿಗೂ ನೀವು ಹೆದರಬಾರದು. ಯಾಕಂದರೆ ಯೇಸು ಕ್ರಿಸ್ತನು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಆತನು ನೀವು ನದಿ ಅಂದರೆ ಯಾವ ರೀತಿಯ ನಂಬಿಕೆಗೆ ಬಾಧೆಗಳು ಬಂದರೂ ಐಜಾಪುರದೇ ದೇವರು ನಿಮ್ಮ ಸಂಗಡ ಇದ್ದುಕೊಂಡು ಅದು ನಿಮ್ಮನ್ನು ಕಾಪಾಡ್ತಾನೆ. ಯಾಕಂದರೆ ಅದು ನಿಮ್ಮ ಹೆಸರು ಹಿಡಿದುಕೊಂಡು ಆಗುತ್ತೆ. ಇವತ್ತು ದೇವರ ಆತ್ಮತಾನೆ ಅನೇಕರು ಜೀವಿತದಲ್ಲಿ ನಾನವಿದ್ದ ಕಷ್ಟಗಳು, ಸೋದನೆಗಳು ನಿಮ್ಮ ಜೊತೆ ಇರುವಾಗ ಹೆದರಬೇಡಿರಿ ಪ್ರಿಯರೇ. ನೀವು ಒಬ್ಬಂಟಿಕರಲ್ಲ, ನಿಮ್ಮ ಸಂಗ ದೇವರು ಇದ್ದಾನೆ. ಯಾಕಂದರೆ ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀವು ನಮ್ಮಲ್ಲಿ ಇಷ್ಟು ಅಂದ್ಕೊಂಡಿದ್ದೀರಿ, ದೇವರ ಸಭೆಗೆ ಹೋಗ್ತೀರಿ, ದೇವರ ವಾಕ್ಯವನ್ನು ಓದಿದ್ದೀರಿ, ಪ್ರಾರ್ಥನೆ ಮಾಡ್ತೀರಿ. ಅದು ನಿಮ್ಮ ಜೊತೆ ಕಷ್ಟ ಉಂಟು, ಸಮಸ್ಯೆಗಳುಂಟು, ಬಾಧೆಗಳು, ಹೆದರಬೇಡಿರಿ. ದೇವರ್ತಾನೆ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಹೆಸರು ಕರೆದಿದ್ದೇನೆ, ನನ್ನವನು, ನಿನ್ನ ಜಲರಾಶಿನ ಹಾದು ಹೋಗುವ ನಾನು ನಿನ್ನ ಸಂಗಡ ಇದ್ದೇನೆ. ನದಿ ಉಂಟು ಅಂದರೆ ಅದು ಒಂದೊಂದು ರೀತಿಯ ಶೋಧನೆ ಆಗಿದೆ. ಭಯ ಪಡಬೇಡ, ನಿನ್ನ ಹೆಸರು ಪುನಃ ಆಗಿದೆ. ಪ್ರೇರೆ ದೇವರು ನಿಮ್ಮನ್ನು ಎಂದಿಗೂ ಪ್ರೇರೆ ಕೈ ಬಿಡುವುದಿಲ್ಲ. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಆದ್ಯದಲ್ಲಿ 5 ಮತ್ತು 6ನೇ ವಾಕ್ಯ. ಇಬ್ರಿಯ ಚಪ್ಟರ್ 13 ವರ್ಸ್ 5 and 6. ನಿಮಗಿರುವಲ್ಲಿ ತಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನ ಸಹಾಯಕನು, ಭಯಪಡೆಯನು, ಮನುಷ್ಯನಿಗೆ ಏನು ಮಾಡೋಣ ಎಂದು ನಾವು ದೇವರಾಗಿ ಹೇಳಬಲ್ಲೆ. ಅತಿ ಸ್ಪಷ್ಟವಾಗಿದ್ದಾರೆ. ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿದಿಷ್ಟನ್ನು ತಗೊಂಡು ಕರ್ತನ ಸಭೆಯಲ್ಲಿ ನಂಬಿಕೆಸಲಾಗೋದು 100% ನಿಮ್ಮಲ್ಲಿ ಯಾವುದೇ ಕಷ್ಟಗಳು, ಯಾವುದೇ ಸೋದಗಳು, ಯಾವುದೇ ಬಂದರೂ ಹೆದರಬೇಡಿ. ಯಾಕಂದರೆ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಯಾರು ನಿಮಗೆ ಸಹಾಯ ಮಾಡದಿರಬಹುದು, ದೇವತೆ ಕರ್ತವ್ರು ನಿನಗೆ ಸಹಾಯಕನು. ನನಗೆ ಹಾಗಾದರೆ ಪ್ರಿಯರೇ, ದೇವರು ಹೇಳ್ತಾನೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮ ಹೆಸರು ಹಿಡಿದು ಕರೆದಿದ್ದಾನೆ, ನಿಮ್ಮ ಹೆಸರು ಜೀವಬಾಧೆ ಪಟ್ಟಿ ಬರೆದಿದ್ದಾನೆ. ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ನಿಮ್ಮ ನಂಬಿಕೆ ಯಾವ ರೀತಿಯಲ್ಲಿ ಕಷ್ಟಗಳು ಬಂದರೂ ಹೆದರಬೇಡಿರಿ ಪ್ರಿಯರೇ, ನಂಬಿಕೆ ಇಡಿರಿ. ದೇವರು ನಿಮ್ಮ ಸಂಗಡ ಇದ್ದಾನೆ ಮತ್ತು ದೇವರು ಅದರಿಂದಲೂ ನಿಮಗೆ ಜಯವನ್ನು ಕೊಡುವವನು ಆಗಿದ್ದಾನೆ. ಈಗ ಎರಡನೇ ಸಂಗಡ ನೋಡ್ತೇವೆ ಪ್ರಿಯರೇ, ಸೈತಾನದಿಂದ ಬರುವ ಬಾಧೆಗಳು. ಅದು ಯಾವುದು ನೋಡೋ ಪ್ರಿಯರೇ, ಲೂಕನ ಬರೆಸುವಾರ್ತೆ 22ನೇ ಆದ್ಯದಲ್ಲಿ 31 ಮತ್ತು 32ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 22 ವರ್ಸ್ 31 and 32 ವರ್ಸ್. ಸಿಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಅದನ್ನ ನಂಬಿಕೆ ಕುಂದಿ ಹೋಗಬಾರೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೇನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂದು ಹೇಳಿದನು. ಪ್ರಿಯ ಅತಿ ಸ್ಪಷ್ಟ ಯೇಸು ಕ್ರಿಸ್ತನು ಸಿಮೋನನೇ, ಸೈತಾನನನ್ನು ಗೋಧಿಯಂತೆ ಒಂದು ಅಪ್ಪಣೆ ನೋಡ್ತಾ ಪ್ರಿಯ, ಇವತ್ತು ಸೈತಾನನು ರೇವಲಿ ಪ್ರಕರಣ 12ನೇ 10ನೇ ವಾಕ್ಯದಲ್ಲಿ ಬರಬಾರದೆ, ಹಗಲು ಇರಲು ಸಹೋದರ ಮೇಲಿರುವ ದೂರುಗಾರನು ಅವನ ಹೆಸರಾಗಿದೆ. ಪ್ರಿಯ, ಸಹಿತ ಒಂದೇ ಕೆಲಸ ಆಗಿದೆ,
ದೇವರ ಮಕ್ಕಳ ಬಗ್ಗೆ ಅವರ ದೂರು ಹೇಳುವುದು. ಈ ದೂರುಗಾರನು ಪ್ರಿಯರೇ ಇಲ್ಲಿ ನೋಡ್ತಾ ಯೇಸು ಕ್ರಿಸ್ತನು ಹೇಳ್ತಾನೆ, ಸೈತಾನನು ದೇವರ ಹತ್ರ ಕೇಳ್ಕೊಳ್ತಾನೆ, ಯಾರ್ಯಾರು ಯೇಸು ನಂಬಿಕೆ ಇಟ್ಟಿದ್ದೀರೋ, ನೀರು ನಿಮ್ಮಲ್ಲಿ ಇದಿಷ್ಟು ಅಂದ್ಕೊಂಡಿದ್ದೀರೋ, ನೀವು ನಿಜವಾಗಿ ಹೃದಯಪೂರ್ವಕ ನಂಬಿದ್ದೀರೋ ಅಥವಾ ಬರೀ ನಂಬಿದ್ದೀರೋ, ನೀವು ಹೃದಯಪೂರ್ವಕವಾಗಿ ದೇವರನ್ನು ಪ್ರೀತಿಸಿದರು ಅಥವಾ ಬರೀ ಪ್ರೀತಿಸಿದರು, ದೇವರ ಎಲ್ಲ ಆಜ್ಞೆ ವಿಧಾನ ನೋಡಲಿಕ್ಕೆ ಸೈತಾನು ದೇವರ ಥರ ಅನುಮತಿ ಕೊಡುತ್ತಾನೆ ನಿಮ್ಮ ಜೀವಿತವನ್ನು ಶೋಧಿಸಲಿಕ್ಕೆ. ಆಗ ಪ್ರಿಯರೇ ಆ ನಿಮಿತ್ತ ಕೆಲವು ಕಷ್ಟಗಳು ಬರ್ತವೆ, ಕೆಲವು ಹಿಂಸೆಗಳು ಬರ್ತವೆ. ಅದು ಯಾವುದು ಬಂದರೂ ಪ್ರಿಯರೇ ನಿಮಗೆ ಹೆದರಬಾರದು, ನಿಮ್ಮ ನಂಬಿಕೆ ದೃಢವಾಗಿ ನಿಲ್ಲಬೇಕು, ಪ್ರಾರ್ಥನೆ ಮಾಡಬೇಕು, ಸಭೆಯನ್ನು ಬಿಡಬಾರದು. ಆಗ ಯೇಸು ಕ್ರಿಸ್ತನು ಪ್ರಿಯರೇ ನಿಮಗೆ ಎಲ್ಲದರಲ್ಲಿಯೂ ಜಯವನ್ನು ಕೊಡುವನಾಗಿದ್ದಾನೆ, ಜಯವನ್ನು ಕೊಡುವನಾಗಿದ್ದಾನೆ. ಅದಕ್ಕೆ ಇನ್ನೂ ಕೆಲವು ಎಕ್ಸಾಂಪಲ್ ನೋಡೋ ಪ್ರಿಯರೇ ಯಾವ ರೀತಿಯಲ್ಲಿ ಬಾಧೆಗಳು ಬರ್ತವೆ ಸೈತಾನನಿಂದ ಎಂಬುದಾಗಿ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 2ನೇ ಅಧ್ಯಾಯದಲ್ಲಿ 20ರಿಂದ 23ನೇ ವಾಕ್ಯ. ಫಸ್ಟ್ ಪೀಟರ್ 2:20-23 ತನಕ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆ ಇಂದಿದ್ದರೆ ಅದರಿಂದನೂ ಕೀರ್ತಿ, ಅದು ಒಳ್ಳೆಯದನ್ನು ಮಾಡಿ ಬಾಧೆ ಪಡೋದು ನೀವು ತಾಳ್ಮೆ ಇಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಪೇತ್ರ ಹೇಳ್ತಾನೆ, ನೀವು ಪಾಪ ಮಾಡಿ ದೇವರ ಅವಿಧಕ್ಕೆ ನಿಮಗೆ ಶಿಕ್ಷೆ ಬಂದರೆ ಅದೇನು ಕೀರ್ತಿಯಲ್ಲ, ಧೈರ್ಯ ಅಂದರೆ ಅದು ನಿಮ್ಮ ಅದು ಏನು ತಪ್ಪು ಮಾಡೋದಿಲ್ಲ, ಅಂದರೆ ಏನು ಪಾಪ ಆದರೂ ನಿಮಗೆ ಕಷ್ಟಗಳು ಬರೋದಾದರೆ ನೀವು ಅದು ತಾಳ್ಮೆ ಅದರಲ್ಲಿ ದೇವರಿಗೆ ಮಹಿಮೆ ಆಗಿದೆ. ಸೈತಾನನು ತರುವ ಬಾಧೆಗಳು ಪ್ರಿಯರೇ ನೀವು ನಿಮ್ಮಲ್ಲಿ ಏನೂ ಪಾಪವಿಲ್ಲ, ದೇವರ ವಾಕ್ಯ ವಿದ್ಯರಾಗಿದ್ದೀರಿ, ಆದರೂ ಆತನು ನಿಮ್ಮ ನಂಬಿಕೆಗೋಸ್ಕರ ಆತನು ಕೆಲವು ಕಷ್ಟ ತರ್ತಾನೆ, ಹಿಂಸೆ ತರ್ತಾನೆ. ಅಲ್ಲಿ ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು ಎಂಬುದು ಯೇಸು ಕ್ರಿಸ್ತನು ಹೇಳ್ತಾರೆ. ಅದು ಸೈತಾನ ಬರುವ ಬಾಧೆಗಳು ಆಗಿವೆ. ಮಧ್ಯಪದವಾಗಿ ನೋಡ್ತೇವೆ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. ನಂಬಿಕೆ ಇಟ್ಟದ ಪ್ರತಿಯೊಬ್ಬರಿಗೆ ಈ ರೀತಿಯ ಬಾಧೆಗಳು ಸೈತಾನ ಬರುವಾಗ, ಈ ರೀತಿಯ ಕಷ್ಟಗಳು ಸೈತಾನ ಮುಖದ ಬರುವಾಗ, ಅದು ಹಿಂಸೆ ಬರುವಾಗ ಪ್ರತಿಯೊಬ್ಬರು ತಾಳ್ಮೆಯಿಂದ ಆ ಬಾಧೆಯನ್ನು ಸಹಿಸಿಕೊಂಡು ಯೇಸು ಕ್ರಿಸ್ತನ ಕಡೆ ತನಕ ಪ್ರೇರಣೆಯನ್ನು ಪ್ರೀತಿ ಮಾಡಬೇಕು, ಕಡೆ ತನಕ ಹಿಂಬಾಲಿಸಿ, ಆವಾಗ ಮಾತ್ರ ನಿಮ್ಮ ನಿತ್ಯ ಜೀವ ಸಿಗ್ತದೆ. ಅದಕ್ಕೋಸ್ಕರ ಈ ರೀತಿಯ ಬಾಧೆಗಳು ಬರುವಾಗ ಹೆದರಬಾರದು ಎಂಬುದಾಗಿ ಯೇಸು ಕ್ರಿಸ್ತನ ಆ ಸಭೆಯಲ್ಲಿ ಯಾವ ಪಾಪವನ್ನು ಯೇಸು ಕ್ರಿಸ್ತನ ಖಂಡಿಸಲಿಲ್ಲ. ಆ ಸಭೆಗೆ ಎಷ್ಟೇ ಯೇಸು ಕ್ರಿಸ್ತನ ಉತ್ತೇಜನ ಮಾಡ್ತಾನೆ, ಆ ಸಭೆಯಲ್ಲಿ ಅವರು ವಿಧೇಯರಾಗಿದ್ದರು. ಆದರೂ ಸೈತಾನನು ಅವರ ವಿಧೇಯತೆಯನ್ನು ಅಥವಾ ಅವರ ನಂಬಿಕೆ ಪರಿಚಯ ಮಾಡೋಕ್ಕೋಸ್ಕರ ದೇವರ ಪರ್ಮಿಷನ್ ಕೇಳಿಕೊಂಡು ಕೆಲವರಿಗೆ ಕಷ್ಟಗಳು ಬಂತು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮಗೆ ಇರುವ ಕಷ್ಟಗಳಿಗೋಸ್ಕರ ನಿಮಗಿರುವ ಹಿಂಸೆ ಹೆದರಬೇಡಿರಿ ಅಂತ ಆಗಿದೆ. ನಿಮ್ಮ ಜೀವಿತದಲ್ಲಿ ನೀವು ಏನೂ ಪಾಪ ಮಾಡಲಿಲ್ಲ, ನಿಮ್ಮ ಮನಸ್ಸಾಕ್ಷಿ ಶುದ್ಧ ಉಂಟು, ಅದು ನಿಮಗೆ ಕಷ್ಟಗಳು ಬಂದರೆ ನೆನೆಸಿಕೊಳ್ಳಿರಿ. ಕೆಲವು ಕಷ್ಟಗಳು ನಿಮ್ಮ ನಂಬಿಕೆಯ ವಿಧೇಯತೆಗೋಸ್ಕರ ಬರ್ತವೆ ಅಥವಾ ಸೈತಾನ ಬರ್ತವೆ. ಅದು ಬರುವಾಗ ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು, ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು, ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡಬೇಕು, ಸಭೆಯಲ್ಲಿ ಪ್ರಾರ್ಥನೆ. ಆಗ ದೇವರದಲ್ಲಿ ನಿಮಗೆ ಬಿಡುಗಡೆ ಕೊಡ್ತಾನೆ, ದೇವರ ಸೈನಿಗೆ ಜಯ ಕೊಡುತ್ತಾನೆ. ಯಾಕಂದರೆ ಇದು ಪ್ರತಿಯೊಬ್ಬರಿಗೆ ಕೊಟ್ಟ ಕರೆಯುವಿಕೆ ಎಂಬುದಾಗಿ ಕ್ರಿಸ್ತನಲ್ಲಿ ಹೇಳ್ತಾನೆ ಪ್ರೇರಣೆ. ಮತ್ತು ಹೇಳ್ತಾನೆ 20ನೇ ವಾಕ್ಯ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಯಾವ ಪಾಪ ಮಾಡಲಿಲ್ಲ, ಅದು ಅವನಿಗೆ ಕಷ್ಟಗಳು ಬಂತು. ಅದೇ ರೀತಿಯಲ್ಲಿ ಪಾಪ ಮಾಡಿದ್ದರೂ ಕೆಲವು ಕಷ್ಟ ಬರ್ತವೆ, ಅದು ಯೇಸು ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ನಡೆಯಬೇಕೆಂಬುದು ಯೇಸು ಕ್ರಿಸ್ತನು ನಮಗೆ ಮಾದರಿ ತೋರಿಸ್ತಾನೆ ಎಂಬಲ್ಲಿ ಪೇತ್ರನಲ್ಲಿ ಹೇಳ್ತಾನೆ. 22ನೇ ವಾಕ್ಯ ನೋಡ್ತೇವೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಮೇಲೆ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನ ಪ್ರತಿಯಾಗಿ ಬೈಯಲಿಲ್ಲ, ಆತನ ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನೋಡ್ತೇವೆ, ಯೇಸು ಕ್ರಿಸ್ತ ಏನೂ ಪಾಪ ಮಾಡಲ್ಲ, ಅದು ಯಾವ ಅನ್ಯಾಯವಿಲ್ಲ, ಆದರೂ ಅವನಿಗೆ ಕಷ್ಟ ಆಗದೆ. ಕೆಲವೊಂದು ಕಷ್ಟಗಳು ನಿಮಗೆ ಸಹಿತಂದ ಬರ್ತವೆ. ಯಾಕೆಂದರೆ ನಿಮ್ಮ ನಂಬಿಕೆಯಲ್ಲಿ ನೀವು ದೃಢವಾಗಿ ನಿಂತಿರ್ತೀರೋ ಅಥವಾ ನೀವು ಬರೀ ಮಾತಿನಲ್ಲಿ ನಮ್ಮದು. ಅದಕ್ಕೆ ಹಾಗೆ ಬರುವಾಗ ಪ್ರೇರೆ ನೀವು ತಿಳಿದುಕೊಳ್ಬೇಕು, ಯೇಸು ಕ್ರಿಸ್ತನು ಸಹ ಪ್ರೇರೆ ಏನೋ ಪಾಪ ಮಾಡಿದೆ, ಆತನಿಗೆ ಬಾಧೆ ಬರೋ ಆತನು ಅದನ್ನು ಸಹಿಸಿಕೊಂಡನು. ಅದೇ ರೀತಿಯಲ್ಲಿ ಇದು ನಂಬಿಕೆ ಇಡುವವರು ಯೇಸು ಕ್ರಿಸ್ತನ ಹಿಂಬಾಲಿಸುವರಾಗಬೇಕು. ಆ ಕರಿಬೇಕಿದ್ದರೆ ಕೊಟ್ಟಿದ್ದಾನೆ, ಅದರಲ್ಲಿ ನೀವು ಬೇಸರಗೊಳ್ಳಬಾರ್ದು, ಹೆದರಬಾರ್ದು. ದೇವರ ಸಂಗಡ ಇದ್ದುಕೊಂಡು ಯೇಸು ಕ್ರಿಸ್ತನು ನಿಮಗೆ ಕೃಪೆ ಕೊಡುತ್ತಾನೆ. ಪ್ರಾರ್ಥನೆ ಮಾಡುವ ಅದರಿಂದ ಬಿಡುಗಡೆ ಕೊಡುವನಾಗಿದ್ದಾನೆ ಪ್ರೇರೆ. ಯಾಕಂದರೆ ನೀವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ನಿಮ್ಗೆ 100% ದೇವರು ಅದರಲ್ಲಿ ಬಿಡುಗಡೆ ಕೊಡುವನು ಆಗಿದ್ದಾನೆ ಪ್ರೇರೆ. ಇನ್ನಿದು ಎಕ್ಸಾಂಪಲ್ ನೋಡ್ತೇವೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 4ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ಫಸ್ಟ್ ಪೀಟರ್ 4:3 and 4. ನೀವು ಬಂಡುತನ, ದುರಾಸೆ, ಕುಡಿಕೆತನ, ದುಂದುತನ, ಮದ್ಯಪಾನಗೋಷ್ಠಿ, ಆಶಯವಾದ ವಿಗ್ರಹಾರಾಧನೆ ಈ ಮೊದಲಾದವುಗಳನ್ನು ನಡೆಸುವುದರಲ್ಲಿಯೂ ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡುವುದರಲ್ಲಿಯೂ ಕಳೆದ ಕಾಲವೇ ಸಾಕು. ತಾವು ಮಾಡುವ ಅಪರಿಮಿತವಾದ ಪಟ್ಟಿಂಗತನದಲ್ಲಿ ನೀವು ಸೇರಿದ್ದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ದೂಷಿಸುತ್ತಾರೆ. ಅವರು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸೋದಕ್ಕೆ
ಸಿದ್ಧವಾಗಿರುವಂತೆ ಉತ್ತರ ಕೊಡಬೇಕು. ನಾವು ನೋಡ್ತೇವೆ ಇಲ್ಲಿ ಪೇತ್ರ ಹೇಳ್ತಾನೆ, ನೀವು ಏನೂ ಪಾಪ ಮಾಡಲಿಲ್ಲ, ಅದರ ಮೊದಲು ನೀವು ಪಾಪ ಮಾಡ್ತೀರಿ, ವಿಗ್ರಹಾರಾಧನೆ ಮಾಡ್ತೀರಿ, ಹಬ್ಬದ ಊಟ ಮಾಡ್ತೀರಿ, ಕುಡಿಯುತ್ತಿದ್ದೀರಿ, ಈಗ ಆ ರೀತಿಯ ಸಹವಾಸ ಬಿಟ್ಟು ನಿಮಿತ್ತವಾಗಿ ನಿಮ್ಮ ಸ್ನೇಹಿತರ ಮುಖಾಂತರವಾಗಿ ನಿಮ್ಮ ಕುಟುಂಬದಿಂದ ನಿಮಗೆ ದೂಷಿಸಬಹುದು. ಆ ದೂಷಣೆಯನ್ನು ಸಹಿಸಿಕೊಳ್ಳಬೇಕು. ಯಾಕಂದರೆ ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀನು ದೇವರ ಮಕ್ಕಳಾಗಿದೆ, ಅದಕ್ಕೆ ನೀವು ಮೊದಲು ಅಂಥವರಾಗಿದ್ದೀರಿ. ಅದೇ ಪ್ರತಿ ಈಗ ನೀವು ಅಂಥ ಸಹವಾಸದಿಂದ ಪ್ರತ್ಯೇಕವಾಗಿದ್ದೀರಿ. ಅದೇ ಅವನು ದೂಷಿಸುವಾಗ ನೀವು ಬೇಸರ ಪಡದೆ ಅದು ಸಹಿಸಿಕೊಂಡು ಕರ್ತನಲ್ಲಿ ನಂಬಿಕೊಂಡು ಕಡೆ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಒಂದು ಸೋದರಿ ದೇವರು ನಿಮಗೆ ಜಯವನ್ನು ಕೊಡುವವನಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ, ಅದೇ ಪೇತ್ರ ಬರೆದ 4ನೇ ಪತ್ರಿಕೆ 12-16 ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್ 4:12-16. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಪೇತ್ರ ಹೇಳ್ತಾನೆ, ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಿಮಗೆ ಬಾಧೆಗಳು ಬರೆದರೆ ಸಂತೋಷ ಪಡಬೇಕೆಂಬುದು ಅಪೊಸ್ತಲ ಪೇತ್ರ ಹೇಳ್ತಾನೆ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಆಗ ಯೇಸು ಕ್ರಿಸ್ತನ ರೂಪಾಂತರದಲ್ಲಿ ನೀವು ಪಾಲುಗಾರರಾಗುವಿರಿ ಎಂಬುದಾಗಿ ಪೇತ್ರ ಹೇಳ್ತಾನೆ. 14ನೇ ವಾಕ್ಯ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆ ಗುರಿಯಾದರೆ ಧನ್ಯರು. ಯೇಸು ಕ್ರಿಸ್ತ ನಂಬಿಕೆ ಇಟ್ಟುವ ಮುಖಾಂತರವಾಗಿ ಆತನ ಹಿಂಬಾಲಿಸುವ ಮುಖಾಂತರವಾಗಿ ಅದು ಆತನ ಸೇವೆ ಮಾಡುವ ಮುಖಾಂತರ ಜನರನ್ನು ನಿಂದಿಸಿದರೆ, ನಿಮ್ಮ ಕೆಟ್ಟ ಮಾತುಗಳನ್ನು ಹೇಳಿದ್ದಾರೆ, ನೀವು ಧನ್ಯರು ಎಂಬುದಾಗಿ ಪೇತ್ರನು ಹೇಳ್ತಾನೆ. ಮತ್ತು ಹೇಳ್ತದೆ, ತೇಜಮಯವಾದ ಆತ್ಮನಾಗಿ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನೆನಪಿಕೊಂಡಿರಿ, ಇವತ್ತು ಕ್ರಿಸ್ತನಿಗೋಸ್ಕರ ನಿಮ್ಮ ಜನರು ಕೆಟ್ಟ ಮಾತು ಹೇಳಬಹುದು, ನಿಮ್ಮನ್ನು ನಿಂದಿಸಬಹುದು. ಬೇಸರ ಪಡಬೇಡಿ, ಯಾಕೆ ನಿಮ್ಮಲ್ಲಿ ದೇವರ ಆತ್ಮನು ಇದ್ದಾನೆ ಎಂಬುದಾಗಿ ಪೇತ್ರನು ಹೇಳ್ತಾನೆ. 15ನೇ ವಾಕ್ಯದಲ್ಲಿ, ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಾಕರಗಳಿಗೆ ತಲೆ ಹಾಕುವನು ಆಗದು ಶಿಕ್ಷಾಪಾತ್ರನಾಗಬಾರದು. ನೀವು ಪಾಪ ಮಾಡಿ, ಕಳ್ಳತನ ಮಾಡಿ, ಮೋಸ ಮಾಡಿ ಆ ರೀತಿ ನೀವು ಶಿಕ್ಷೆ ಒಳಪಡಬಾರದು. ಆದರೆ ಕ್ರೈಸ್ತನಿಗೆ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡೆದೇ ಆ ಹೆಸರಿನಲ್ಲಿ ದೇವರನ್ನು ಗಣಪಡಲಿ. ಪೇತ್ರ, ನೀವು ಏನೂ ಪಾಪ ಮಾಡಲಿಲ್ಲ, ನೀತಿವಂತರಾಗಿದ್ದೀರಿ, ಪರಿಶುದ್ಧ, ಯೇಸು ಕ್ರಿಸ್ತ ಹಿಂಬಾಲಿಸ್ತೀರಿ, ಅದಕ್ಕೆ ನಿಮಗೆ ಹಿಂಸೆಗಳು ಕಷ್ಟ ಬಂದರೆ ದೇವರನ್ನು ಗಣಪಡಿಸಬೇಕು. ಮತ್ತು ಈ ರೀತಿ ಸೈತಾನನು ಆ ಸಭೆಗೆ, ಸ್ಪುಂಡ ಸಭೆಯಲ್ಲಿ ಯಾವ ಪಾಪ ಬಗ್ಗೆ ಖಂಡಿಸಿಲ್ಲ, ಆ ಸಭೆ ಯೇಸು ಕ್ರಿಸ್ತ ನಂಬಿಕೆ ಇಟ್ಟವರು ಪರಿಶುದ್ಧ ಅವರಿಗೆ ಆ ಬಾಧೆಗಳು ಬಂತು. ಅದೇ ಯೇಸು ಕ್ರಿಸ್ತನೇ ಆ ರೀತಿಯ ಸೈತಾನನ ಬಾಧೆಗಳು ಬರುವಾಗ ಯೇಸು ಕ್ರಿಸ್ತನೇ, ನೀನು ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದಾಗಪ್ಪ. ಯಾವ ರೀತಿಯಲ್ಲಿ ನಿಮಗೆ ಬಾಧೆ ಬಂದರು ಹೆದರಬೇಡ್ರಿ. ಯೇಸು ನಂಬಿಕಿಟ್ಟ ದೇವರ ಮಕ್ಕಳನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೋರಿದಿಲ್ಲ. ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡುಕೊಂಡು ಎಲ್ಲ ನಿಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ಇದರಲ್ಲಿ ಜಯ ಸಿಗಬೇಕಾದರೆ ನೀವು ದಿನಾಲು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವುದರೆ ದೇವರು ನಿಮಗೆ ಜಯ ಕೊಡುವವನಾಗಿದ್ದಾನೆ. ನಾವು ನೋಡ್ತೇವೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 2 ಮತ್ತು 3ನೇ ವಾಕ್ಯ. 2 Thessalonians 3:2-3. ದೇವರು ನಮ್ಮನ್ನು ಮೂರ್ಖರಾದ ದುಷ್ಟಜನಕೆಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ. ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ, ಅದೇ ಕರ್ತನು ನಂಬಿಗಸ್ತನು. ನಿಮ್ಮನ್ನು ದೃಢಪಡಿಸಿ ನೀವು ಕೆಡುವನಿಗೆ ಸಿಕ್ಕದಂತೆ ಕಾಪಾಡೋನು. ಅಪೋಸ್ತಲನೇ, ನೀವು ಪ್ರಾರ್ಥನೆ ಮಾಡುತ್ತಾರೆ, ದೇವರು ನಂಬಿಗಸ್ತನು. ನೀವು ಪ್ರಾರ್ಥನೆ ಮಾಡುವುದೇ ದೇವರು ಅಂಥ ಶೋಧನೆಯಿಂದ ನಿಮ್ಮನ್ನು ತಪ್ಪಿಸ್ತಾನೆ, ಕಾಪಾಡ್ತಾನೆ ಎಂಬುದೇ ಅಪೊಸ್ತಲ ಪೌಲನು ಹೇಳ್ತಾನೆ. ಅಷ್ಟೇ ಅಲ್ಲದೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. 1 Corinthians 10:13. ಮನುಷ್ಯರು ಸಹಿಸಬಹುದ ಶೋಧನೆ ಹೊರತು ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮಗೆ ಶಕ್ತಿ ಮೀರುವ ಶೋಧನೆ ಬರಗೊಳಿಸದೆ ನೀವು ಶೋಧನೆ ತಪ್ಪಿಸಿಕೊಳ್ಳ ಮಾರ್ಗವನ್ನು ಸಿದ್ಧ ಮಾಡೋಣ. ಆಗದೆ ಅಪೊಸ್ತಲ ಹೇಳ್ತಾನೆ, ದೇವರು ನಂಬಿಗಸ್ತನು ಎಂಬುದು ಹೇಳ್ತಾನೆ. ಮತ್ತು ಅವತ್ತು ಹೇಳ್ತಾನೆ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವ ಶೋಧನೆಯೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿ ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸೋದಕ್ಕೆ ಶಕ್ತರಾಗುವಂತೆ ಶೋಧನೆ ತಪ್ಪಿಸಲು ಮಾರ್ಗವನ್ನು ಸಿದ್ಧ ಮಾಡೋಣ. ಹಾಗಾದರೆ ನೆನಪಿಕೊಳ್ಳಿ, ಕ್ರಿಸ್ತನ ಮೇಲೆ ನಂಬಿಕೆ ನಂತರ ನೀರು ನಂಬಿದ ಯಾವ ರೀತಿಯಲ್ಲಿ ಸಹಿತ ನಿಮಗೆ ಸೋದರಗಳು ಬಂದರು ಹೆದರಬೇಡಿರಿ. ಪ್ರಾರ್ಥನೆ ಮಾಡಿದರೆ ದೇವರು ಆ ಕಡೆಗೆ ಸಿಕ್ಕಂತ ಕಾಪಾಡ್ತಾನೆ ಮತ್ತು ಆ ಸೋದರಿಂದ ನಿಮಗೆ ತಪ್ಪಲಿ ಮಾರ್ಗಗಳನ್ನು ಸಿದ್ಧ ಮಾಡ್ತಾನೆ. ನೀವು ಪ್ರಾರ್ಥನೆ ಮಾಡಬೇಕು. 3ನೇ ಸಂಘ ನೋಡ್ತೇವೆ, ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಬರುವಂಥ ಕಷ್ಟಗಳು. ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. Hebrews 12:10-11. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು.
ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸ್ತಾನೆ. ನಾವು ಅತಿ ಸ್ಪಷ್ಟ ನೋಡಿದ್ರೆ ಯೇಸು ಕ್ರಿಸ್ತನ ನಂಬಿಕಿಟ್ಟವರು, ನೀಲಿ ಮುಡಿ ತೆಗೆದುಕೊಂಡವರು ದೇವರ ಪ್ರತಿಯೊಂದು ಆಜ್ಞೆಗೆ, ಯೇಸು ಕ್ರಿಸ್ತ ಕೊಟ್ಟಪಟ್ಟ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಬೇಕೆಂಬುದೇ ದೇವರ ಚಿತ್ತವಾಗಿದೆ. ಈ ದೇವರ ಚಿತ್ತ ತಿಳಿದುಕೊಂಡು ದೇವರ ಮಕ್ಕಳಾದವರು ಸರಿ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀಲಿ ಮುಳಿ ತೆಗೆದುಕೊಂಡು ನಿಮಿತ್ತವಾಗಿ ದೇವರ ಕೃಪೆಯಿಂದ ನೀವು ನೀತಿವಂತರೆಂದು ನೆನೆಸಲ್ಪಡುತ್ತೀರಿ. ನೀವು ಪರಿಶುದ್ಧರು ಆಗುತ್ತೀರಿ, ದೇವರ ಮಕ್ಕಳಾಗುತ್ತೀರಿ. ದೇವರು ನಿಮಗೆ ದೇವರ ಆತ್ಮನನ್ನು ಕೊಡುತ್ತಾನೆ, ನೀವು ದೇವರ ಪ್ರತಿ ಆಜ್ಞೆಗೆ ಕಂಡು ನಡೆಯುವುದಕ್ಕೆ. ಆದರೆ ನೀವು ಪರಿಪೂರ್ಣ ದೇವರ ಆತ್ಮನ ಆ ಶಕ್ತಿಯನ್ನು ಉಪಯೋಗ ಮಾಡದಿದ್ದರೆ ನೀವು ದೇವರ ಆಜ್ಞೆ ವಿಧೇಯರಾಗಿ ನಿಮಗೆ ಅಸಾಧ್ಯವಾಗ್ತದೆ. ನೀವು ಪ್ರಾರ್ಥನೆ ಮಾಡಿಕೊಂಡು ದೇವರ ಆತ್ಮನಿಂದ ತುಂಬಲ್ಪಡುವುದಾದರೆ, ದೇವರ ವಾಕ್ಯ ಹೋದರೆ ದೇವರ ಆತ್ಮನ ಎಲ್ಲ ಆಜ್ಞೆಗಳಿಗೆ ಕೈಕೊಂಡು ನಿಮಗೆ ಸಹಾಯ ಮಾಡ್ತಾರೆ. ಆದರೆ ನೀವು ದೇವರ ಆಜ್ಞೆಗೆ ಕೈಕೊಂಡು ನಡಲಿಕ್ಕೆ ನೀವು ಸೋತು ಹೋಗುತ್ತಾರೆ. ಅವಿದೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ಆ ರಾತ್ರಿ ಮೇಲೆ ಕರೆಗೆ ತಕ್ಕೋದ ನಿಮಿತ್ತವಾಗಿ ಆತ ನಿಮ್ಮನ್ನು ಶಿಕ್ಷಿಸುತ್ತಾನೆ. ಯಾಕೆ ಶಿಕ್ಷಿಸ್ತಾನೆ? ನೀವು ಆತನ ಪರಿಶುದ್ಧತೆಯಲ್ಲಿ ಪಾರಾಗಬೇಕೆಂಬ ಉದ್ದೇಶಕ್ಕೋಸ್ಕರವಾಗಿ ಶಿಕ್ಷೆಗಳು. ಅದು ಆಗಿದೆ ಕಷ್ಟಗಳು, ಶೋಧನೆಗಳು ಕೆಲವು ಬರ್ತಾಯಿತ್ತು. ಕೆಲವು ನಿಮಗೆ ಅರ್ಥವಾಗಬೇಕು. ಏನೂ ನಿಮ್ಮ ಜೊತೆ ಕಷ್ಟಗಳು ಬರುವಾಗ ನೀವು ಕೂಡಲೇ ಪ್ರಾರ್ಥನೆ ಮಾಡಿ. ಆಗ ಒಂದು ರೋಗ ಬರುವಾಗ ದೇವರ ಕೇಳಿ, ದೇವರಾತ್ಮನೇ ಯಾಕೆ ಕಷ್ಟ, ಯಾಕೆ ರೋಗ, ಯಾಕೆ ಶೋಧನೆ ಬಂದಿದೆ ಎಂಬುದೇ ಅರ್ನೆಸ್ಟಾಗಿ ಪ್ರಾರ್ಥನೆ ಮಾಡಿ ಕೇಳಿರಿ. ಆಗ ದೇವರಾತ್ಮ 100% ನೀವು ವಾಕ್ಯ ಓದುವಾಗ, ಅದು ನಿಮ್ಮ ಮನಸ್ಸಾಕ್ಷಿ ಮುಖಾಂತರ, ಅಥವಾ ನಿಮ್ಮ ಸಭೆಯಲ್ಲಿ ದೇವರ ಸೇವಕರ ಸಂತೆ ಕೇಳುವಾಗ, ಅಥವಾ ಮಧ್ಯೆ ಕೇಳುವಾಗ ದೇವರಾತ್ಮ ನಿಮಗೆ ಅತಿ ಸ್ಪಷ್ಟವಾಗಿ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಇದು ಯಾಕೆ ಬಂದಿದೆ? ಇದು ಸೈತನ ಬಂದ ಶೋಧನೆಗಳು. ಪಾಪ ಮಾಡಿ ಈಗ ಸ್ಪಂದನ ಸಭೆಗೆ ಬಂದ ಶೋಧನೆಗಳಲ್ಲಿ ಯೇಸು ಕ್ರಿಸ್ತ ಸಭೆ ಯಾವ ಪಾಪ ಖಂಡಿಸಿಲ್ಲ, ಅದಕ್ಕೆ ಪಾಪಕ್ಕೆ ಬಂದಗೋಸ್ಕರ ಅವನ ನಂಬಿಕೆಗೋಸ್ಕರ ಬಂದ ಶೋಧನೆ. ಈಗ ಇಲ್ಲಿ ಅಪ್ಪಸ್ಪಡ್ತಾನೆ, ನೀವು ಪರಿಶುದ್ಧರಾಗೋದಕ್ಕೆ ಬರುವ ಶಿಕ್ಷೆಗಳು. ಹಾಗಾದರೆ ನಿಮಗೆ ಗೊತ್ತಾಗಬೇಕು ಯಾವುದು ಶಿಕ್ಷೆ, ಯಾವುದು ನಂಬಿಕೆ ಆಗುವ ನೀವು ತಿಳಿದುಕೊಳ್ಳಬೇಕು. ಈಗ ಶಿಕ್ಷೆಗೆ ಬರುವುದಾದರೆ ಇದು ನೀವು ದೇವರ ವಾಕ್ಯ ವಿಧೇಯರಾಗಲೇಬೇಕು. ಪರಿಶುದ್ಧರಾಗ ಜೀವನ ಮಾಡಲಿಕ್ಕೆ ವಿಧೇಯರಾಗದಿದ್ದರೆ ದೇವರು ಈ ಶಿಕ್ಷೆಯ ಮುಖಾಂತರ ನಿಮ್ಮನ್ನು ಪರಿಶುದ್ಧ ಮಾಡಿಕೊಂಡು ಪರಲೋಕಕ್ಕೆ ತೆಗೆದುಕೊಂಡು ಹೋಗೋಣ ಅಷ್ಟನ್ನು ಬಾಧನೆ ಸಹಿಸಿಕೊಳ್ಳುವ. ಅದಕ್ಕೆ ಅಪ್ಪಸ್ತಲ ಪೌಲನು ಹೇಳ್ತಾನೆ 10ನೇ ವಾಕ್ಯದಲ್ಲಿ, ಆ ತಂದೆಗಳು ಕೆಲವು ದಿವಸದ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾರಾಗಬೇಕು ಎಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸ್ತಾನೆ. ದೇವರು ಯಾಕೆ ಶಿಕ್ಷಿಸ್ತಾನೆ? ದೇವರ ಮಕ್ಕಳಾದವರು ಪ್ರತಿಯೊಬ್ಬರು ದೇವರ ಆಜ್ಞೆಯನ್ನು ಕೈಕೊಂಡು ನಡೆದು ಪರಿಶುದ್ಧರಾಗಬೇಕು. ಪರಿಶುದ್ಧರಾಗಬೇಕಾದ್ರೆ ಬರೀ ನಂಬಿಕೆ ಮಾತ್ರ ಅಲ್ಲ, ದೇವರ ಬಗ್ಗೆ ವಿದ್ಯರಾಗುವುದು ಮುಖ ಪರಿಶುದ್ಧ ಪಾರಾಗಬೇಕು ಎಂಬುದೇ ದೇವರು ಶಿಕ್ಷಿಸ್ತಾನೆ. ಮತ್ತು ಆನಂದ ವಾಕ್ಯ, ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋರಿಸದೆ ದುಃಖಕರವಾಗಿ ತೋರಿಸದೆ. ಯಾವ ಶಿಕ್ಷೆಯು ನಿಮಗೆ ಬರುವಾಗ ಅದು ಸಂತೋಷದ ದುಃಖವನ್ನೇ ತರುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತದೆ. ಶಿಕ್ಷೆ ಹೊಂದಿದವರಿಗೆ ಅದರ್ಥಂದರೆ ಈ ಶಿಕ್ಷೆ ಅನುಭವ ಮಾಡಿಕೊಂಡು ಹೌದು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ಹೌದು ದೇವರು ನನ್ನ ವಾಕ್ಯ ವಿಧಿನಾಗುತ್ತದೆ ಎಂದು ವಿಧಿಯರಾಗುವಾಗ ಅದು ಏನು ಮಾಡ್ತದೆ? ನಿಮಗೆ ನೀತಿವಂತರಾಗಿ ಮಾಡುತ್ತದೆ, ಸಮಾಧಾನವನ್ನು ತರುತ್ತದೆ. ಹಾಗಾದರೆ ನಿಮಗೆ ಬಂದ ಈ ಶಿಕ್ಷೆ, ಈ ಪಾಪಕ್ಕೂ ಶಿಕ್ಷೆ ಬರುವುದರೆ ಅದೇ ಒಂದೇ ಕಂಡೀಷನ್, ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ವಿಧೇಯರಾಗಿದ್ದರೆ ಮಾತ್ರವೇ ಆ ಶಿಕ್ಷೆಯು ನಿಮಗೆ ಪರಿಪೂರ್ಣ ಪರಿಶುದ್ಧ ಮಾಡಿ ನಿಮಗೆ ಅದನ್ನು ಬಿಡುಗಡೆ ಕೊಡ್ತದೆ. ಅದಕ್ಕೆ 12 ಮತ್ತು 13 ವಾಕ್ಯ ಓದಿಪರೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 12 ಮತ್ತು 13 ವಾಕ್ಯ. ಇಬ್ರಿ 12 and 13. ಆದ್ದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗ ಮೊಣಕೊಂಡು ಸುಧಾರಿಸಿಕೊಳ್ಳಿ. ಅದರ್ಥ ಪ್ರಾರ್ಥನೆಯನ್ನು ಜಾಸ್ತಿ ಮಾಡಬೇಕು, ಪ್ರಾರ್ಥನೆಯಲ್ಲಿ ಅಭಿವೃದ್ಧಿ ಬೇಕು. ನಿಮ್ಮ ಕಾಲು ನೆಟ್ಟಿಗೆ ಮುಂದೆ ನಡೀರಿ. ಅದರ್ಥ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಹೀಗೆ ಮಾಡಿದರೆ ಕುಂಟಕಲು ಉಳಿಗೆ ಹೋಗದೆ ವಾಸಿಯಾಗಿದೆ. ಈ ರೀತಿ ಮಾಡಿದರೆ ನಿಮಗೆ ಪರಿಪೂರ್ಣ ಆರೋಗ್ಯ ಬಿಡುಗಡೆ ದೇವರು ಕೊಡುವವನು ಆಗಿದ್ದಾನೆ. ಅದು ಈ ರೀತಿ ನೀವು ಪೂರ್ಣ ವಿದ್ಯೆ ಒಪ್ಪಿಸಿ ಕೊಡದಿರುವುದಾದರೆ ದೇವರನ್ನು ಮಾಡ್ತಾನೆ. ಯೇಸು ನೀವು ನಂಬಿಕೆ ನಿಮಿತ್ತವಾಗಿ ನೀರು ಮುಳಿದುಕೊಂಡು ನಿಮಿತ್ತ ಅದರಲ್ಲಿ ನಿಮಗೆ ಪರಿಶುದ್ಧ ಮಾಡಿಕೊಂಡು ನಿಮಗೆ ಬೇಗ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವವನು ಆಗಿದ್ದಾನೆ. ಅದು ನಿಮಗೆ ಬೇಗ ಪರಲೋಕ ಹೋಗಲಿ ಬೇಡ, ಈ ಲೋಕದ ಜೀವನ ಮಾಡಬೇಕಾ? ದೇವರ ವಾಕ್ಯ ವಿದ್ಯೆ ಹೋಗಿದರೆ ದೇವರು ಅದರಿಂದ ನಿಮಗೆ ಬಿಡುಗಡೆ ಕೊಡುವವನಾಗಿದೆ. ನಿಮ್ಮ ಆರಿಸುವಿಕೆ ಇದೆ ಅತಿ ಪ್ರಾಮುಖ್ಯವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2ರಿಂದ 4ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 1 verse 2, 3, 4. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯುಂಟು ಮಾಡುತ್ತಂತ ನೀವು ನಾನಾ ವಿಧ ಕಷ್ಟ ಬಿದ್ದಿರುವಾಗ ಅದನ್ನು ಕೇವಲ
ಆನಂದಕರವಾದ ಎನಿಸಿರಿ. ಅಪೊಸ್ತಲರು ಯಾಕಂದರೆ ನಿಮಗೆ ನಂಬಿಕೆಗೆ ಯಾವ ರೀತಿಯಲ್ಲಿ ಕಷ್ಟ ಬಂದರು, ವಿಧೇಯತೆಗೆ ಬರಬಹುದು, ಅವಿಧೇಯತೆಗೆ ಬರಬಹುದು, ಯಾವುದಕ್ಕೆ ಬಂದರೂ ನೀವು ದೀರ್ಘ ತಾಳ್ಮೆಯಿಂದ ಅದನ್ನು ಸಹಿಸಿಕೊಳ್ಳಬೇಕು, ಸಂತೋಷ ಪಡಬೇಕು ಎಂಬುದಾಗಿ ಅಪೊಸ್ತಲರು ಯಾಕೆ ಹೇಳ್ತಾನೆ. ಯಾಕಂದರೆ ಆ ತಾಳ್ಮೆ ಸಿದ್ಧಿವನ್ನೇ ದೀರ್ಘ ತಾಳ್ಮೆ ನಿಮ್ಮಲ್ಲಿ ಪವಿತ್ರಾತ್ಮನ 9 ಫಲಗಳು ನಿಮ್ಮಲ್ಲಿ ಬರಬೇಕಾದರೆ ಪರಿಪೂರ್ಣ ದೇವರಕ್ಕೆ ವಿಧೇಯರಾಗಬೇಕು. ಪರಿಪೂರ್ಣ ದೇವರಕ್ಕೆ ವಿಧೇಯರಾಗದಿದ್ದರೆ ಈ ಕಷ್ಟದ ಮುಖಾಂತರ ಆ ವಿಧೇಯತೆಯ ಪಾಠವನ್ನು ಕಲಿಸಿಕೊಡಿದಾಗ ಪರಿಪೂರ್ಣ ತಾಳ್ಮೆಯಿಂದ ಆ ಕಷ್ಟಗಳನ್ನು ಸಹಿಸಿಕೊಳ್ಳುವುದಾದರೆ ನಿಮಗೆ ಮತ್ತು ಪರಿಪೂರ್ಣ ದೇವರಕ್ಕೆ ವಿಧೇಯರಾಗುತ್ತೀರಿ, ಇನ್ನೂ ಪ್ರಾರ್ಥನೆ ಮಾಡ್ತೀರಿ. ಈ ರೀತಿಯಲ್ಲಿ ಆಗ ನೀವು ಶಿಕ್ಷಿತರು, ಸರ್ವಸಗುಣಗಳು ಏನೂ ಕಡಿಮೆ ಇಲ್ಲದವರು ಆಗಿರ್ತೀರಿ ಅಂತ ತಪ್ಪರೆ. ಈ ರೀತಿಯ ದೇವರ ಮಕ್ಕಳಿಗೆ ಕಷ್ಟ ಬರುವಾಗ ದೇವರ ಮಕ್ಕಳು ಮಾಡ್ತಾರೆ ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡೋ ಮುಖಾಂತರ, ಇನ್ನೂ ಹೆಚ್ಚು ವಾಕ್ಯ ಓದೋದ್ರ ಮುಖಾಂತರ ಆವಾಗ ನೀವು ಪರಿಪೂರ್ಣವಾಗಿ ನೀವು ಆತ್ಮೀಯ ಜೊತೆ ಅಭಿವೃದ್ಧಿ ಆಗ್ತೀರಿ, ಫಲ. ಅದಕ್ಕೆ ಯಾವ ಕಷ್ಟಗಳು ಬಂದರೂ ಯಾವ ಸೋದನೆಗೆ ಬಂದರೂ ನೀವು ಸಹಿಸಿಕೊಳ್ಳಬೇಕು ಮತ್ತು ನೀವು ವಿವೇಚನೆ ಮಾಡಬೇಕು. ಇದು ನಿಮಗೆ ಸಹಿತ ಬಂದ ಶೋಧನೆಯೋ ಅಥವಾ ನಿಮ್ಮ ಪಾಪಕ್ಕೋಸ್ಕರ ಬರುವ ಶಿಕ್ಷೆಯನ್ನು ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ನೀವು ತಾಳ್ಮೆ ಸಹಿಸಿಕೊಳ್ಳುವುದಾದರೆ, ನೀವು ವಿಧೇಯರಾಗುವುದಾದರೆ ಎಲ್ಲ ರೀತಿಯಲ್ಲಿ ನೀವು ಪರಿಪಕ್ವರಾಗುತ್ತೀರಿ, ಇನ್ನು ಕಡಿಮೆ ಆಗುವುದಿಲ್ಲ ಎಂಬುದಾಗಿ ಇಲ್ಲಿ ಯಾಕೋಬನಲ್ಲಿ ಹೇಳುತ್ತಾನೆ ಪ್ರಿಯರೇ. ಇನ್ನೊಂದು ದೃಷ್ಟಾಂತ ನಾವು ನೋಡ್ತೇವೆ ಪ್ರಿಯರೇ. 1 ಪೇತ್ರನ ಬರೆದ ಪತ್ರಿಕೆ 1ನೇ ಆದಿಯಲ್ಲಿ 6ರಿಂದ 9ನೇ ವಾಕ್ಯ ತನಕ. 1 Peter chapter 1 verse 6 to 9. 1 ಪೇತ್ರನ ಬರೆದ ಪತ್ರಿಕೆ 1ನೇ ಆದಿಯಲ್ಲಿ 6ರಿಂದ 9ನೇ ವಾಕ್ಯ ತನಕ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಆಶಿಸುವವರಾಗಿದ್ದೀರಿ. ಹೇಳ್ತಾನೆ ಸ್ವಲ್ಪ ಕಾಲ ನಾನಾ ದೇವರ ಚಿತ್ತ ದೇವರ ಮಕ್ಕಳಿಗೆ ಯಾವುದೇ ಕಷ್ಟ ಬರುವುದಾದರೆ ಆತನ ಚಿತ್ತದ ಮುಖಾಂತರ ಬರ್ತಿದ್ವಿ. ದೇವರ ಚಿತ್ತವಿಲ್ಲದೆ ಸೈತಾನಿಗೆ ನಿಮ್ಮಲ್ಲಿ ಅಧಿಕಾರ ನೆನಪು, ಸೈತಾನಿಗೆ ದೇವರ ಮಕ್ಕಳ ಮೇಲೆ ಅಧಿಕಾರವಿಲ್ಲ. ದೇವರು ಅವನಿಗೆ ಪರ್ಮಿಷನ್ ಕೊಡುವ ತನಕ ದೇವರು ಪರ್ಮಿಷನ್ ಕೊಡದಿದ್ದರೆ ಸೈತಾನಿಗೆ ದೇವರ ಮಕ್ಕಳ ಒಂದು ಕೂದಲನ್ನು ಮುಟ್ಟಲಿಕ್ಕೆ ಅವನಿಗೆ ಅಧಿಕಾರವಿಲ್ಲ. ಹಾಗಾದರೆ ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀವು ನಂಬಿಕೆ ಅಂದುಕೊಳ್ತೀರಿ, ದೇವರ ಸಭೆಗೆ ನಂಬಿಕೆ ಸಾಗಿದೆ, ಅದೇ ಒಂದೇ ವೇಳೆ ನಿಮಗೆ ಕಷ್ಟಗಳು ಬರುವುದಾದರೆ, ಬಾಧೆಗಳು ಬರೋದು ದೇವರ ಚಿತ್ತಾನುಸಾರ ಬಂದಿದೆ ಎಂದು ತಿಳಿದುಕೊಂಡು ಸಂತೋಷ ಪಡಬೇಕು. ಯಾಕೆ ಬರುತ್ತದೆ ಅದು? 7ನೇ ವಾಕ್ಯದಲ್ಲಿ ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದು ಬೆಂಕಿಯಲ್ಲಿ ಪುಟ ಹಾಕಿಸೋದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತಿಷ್ಠಾನಾಗುವಾಗ ನಿಮಗೆ ಕೀರ್ತಿಯ ಪ್ರಭಾವವನ್ನು ಉಂಟು ಮಾಡುವುದು. ಹೇಳ್ತಾನೆ ಯೇಸು ಕ್ರಿಸ್ತನು ಆ ರೂಪಾಂತರದಲ್ಲಿ ಬರುವಾಗ, ಆ ರೂಪಾಂತರ ಪಾಡಾಗಬೇಕಾದರೆ ಯೇಸು ಕ್ರಿಸ್ತನು ನಿಮ್ಮ ನಂಬಿಕೆಯನ್ನು ಪುಟ್ಟಾಗಂದರೆ ನಿಮ್ಮನ್ನು ಕಷ್ಟ ಎಂಬ ಪುಟಕ್ಕಾಗಿ ನಿಮ್ಮಲ್ಲಿ ಇರುವ ಕಲ್ಮಸವನ್ನು ಆ ಬೆಂಕಿಯಿಂದ ಅದನ್ನು ಏನು ಮಾಡ್ತಾರೆ, ಅದು ಶುದ್ಧೀಕರಿಸಬೇಕು. ಅದಕ್ಕೆ ನೀವು ಪ್ರೇರೆ ನಿಮಗೆ ಆರಿಸಿ ನೀವು ದೇವರ ವಾಕ್ಯ ವಿದ್ಯರಾಗುವುದಾದರೆ ಈ ರೀತಿಯ ಕಷ್ಟಗಳು ಅಷ್ಟು ಹೋಗುವುದಿಲ್ಲ. ಆದರೆ ನಿಮ್ಮ ವಿದ್ಯೆಯಲ್ಲಿ ಕಡಿಮೆ ಆಗುವುದಾದರೆ ಯೇಸು ಕ್ರಿಸ್ತನು ಏನು ಮಾಡ್ತಾನೆ, ನಿಮ್ಮನ್ನು ಪರಲೋಕಕ್ಕೆ ಎತ್ತಿಕೊಂಡು ಹೋಗೋದು ಈ ರೀತಿಯ ಕಷ್ಟ ಮುಗಿದ್ರೆ ಪರಿಪೂರ್ಣ ಚೊಕ್ಕ ಬಂಗಾರವಾಗಿ ಪರಿಪೂರ್ಣ ಪರಿಶುದ್ಧ ಮಾಡ್ತಾನೆ. ಎಲ್ಲ ಕಲ್ಮಸಗಳು ಕಷ್ಟ ಮಾಡಿ ಕರಗಿಸುವಂತೆ ಮಾಡ್ತಾನೆ. ಅದಕ್ಕೆ ನೀವು ಸಂತೋಷ 8-9 ವಾಕ್ಯದ ನೀವು ಆತನನ್ನು ಕಣ್ಣರೆ ನೋಡಲವಾದರೂ ಆತನ ಪ್ರೀತಿಸಿರಿ. ನೀವೀಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆಟ್ಟು ನಿಮ್ಮ ನಂಬಿಕೆ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಎಲ್ಲ ಅಸಖ್ಯವಾದಂಥ ಪ್ರಭಾವವುಳ್ಳ ಸಂತೋಷನ ಹರ್ಷಿಸ್ತೀರಿ. ಸಪ್ಪೇನೆ ನೀವು ಯೇಸು ಕ್ರಿಸ್ತ ಕಣ್ಣನ್ನು ನೋಡಲಿಲ್ಲ, ಅದೇ ನಿಮ್ಮ ಒಳಗೆ ನಂಬಿಕೆ ಉಂಟು. ಯೇಸು ಕ್ರಿಸ್ತನು ಬೇಗನೆ ಆ ರೂಪಾಂತರದಲ್ಲಿ ಬರುತ್ತಾನೆ. ಅಥವಾ ನಿಮ್ಮ ಮನಸ್ಸತ್ತೆ ಯೇಸು ಕ್ರಿಸ್ತ ಬೇಗ ನಿಮಗೆ ಪರಲೋಕಕ್ಕೆ ಕರೆಯುತ್ತಾನೆ. ಹಾಗೆ ಪರಲೋಕಕ್ಕೆ ನಿಮಗೆ ಕರೆಯಬೇಕಾದ್ರೆ ದೇವರು ಏನು ಮಾಡ್ತಾನೆ, ನೀವು ನಂಬಿಕೆ ಇಟ್ಟಿದ್ದೀರಿ, ನೀಲಿ ಮುಳುಗಿ ಅಂತಕೊಂಡಿರಿ, ನಿತ್ಯ ಜೀವವನ್ನು ದೇವರು ಕೊಡಲ್ಪಟ್ಟಿದೆ. ಅದೇ ಆ ನಿತ್ಯ ಜೀವ ಹೊಂದಿದ ನಿಮಿತ್ತವಾಗಿ ನಿಮ್ಮನ್ನು ವಿಧೇಯತೆಯಲ್ಲಿ ಪರಿಪೂರ್ಣ ಆಗದಿದ್ದರೆ ಕಷ್ಟದ ಮುಖಾಂತರ, ಶೋಧನೆ ಮುಖಾಂತರ ಅಥವಾ ಕೆಲವು ರೋಗಗಳನ್ನು ಪರಿಪೂರ್ಣ ವಿಧೇಯರನ್ನಾಗಿ ಮಾಡಿಕೊಂಡು ಚೊಕ್ಕ ಬಂಗಾರ ಮಾಡಿಕೊಂಡು ನಿಮಗೆ ಪರಲೋಕಕ್ಕೆ ಬೇಗನೆ ಕರೆದುಕೊಂಡು ಹೋಗ್ತಾನೆ. ಅಥವಾ ರೂಪಾಂತರ ಅದಕ್ಕೋಸ್ಕರ ಈ ರೀತಿ ಪರಿಶುದ್ಧರಾಗಲಿಕ್ಕೆ ಕೆಲವು ಕಷ್ಟ ಬರುವಾಗ ನೀವು ಗುಣಗುಟ್ಟದೆ ತಾಳ್ಮೆಯಿಂದ ಅನುಸರಿಸಿಕೊಳ್ಬೇಕು. ಅದರ ಮುಖಾಂತರ ನೀವು ಪರಿಶುದ್ಧರಾಗುತ್ತೀರಿ. ಕೆಲವರು ಬೇಗ ಪರಲೋಕ ಹೋಗುತ್ತೆ, ಕೆಲವರು ನೀವು ದೇವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವೆ, ಇಲ್ಲಿ ನನಗೆ ಇನ್ನೂ ಆಯುಷ್ಯ ಕೊಡಿದ್ರೆ ಆಯುಷ್ಯ ಕೊಡುತ್ತಾರೆ, ಆರೋಗ್ಯ ಕೊಡುತ್ತಾನೆ. ಎಲ್ಲ ಕಷ್ಟ ಬಿಡಿ ಕೊಟ್ಟು ನಿಮಗಾಗಿ ನಿಮ್ಮ ದೇವರು ಆತ ಮಹಿಮೆಗಾಗಿ ಅನೇಕ ಆತ್ಮಗಳಿಗೆ ನೀವು ಸಾಕ್ಷಿ ಕೊಡುವ ಹಾಗೆ ಅನೇಕ ನಿಮಗಿದ್ರು ಉಪಯೋಗ ಮಾಡುವನಾಗಿದೆ. ಯಾಕೆಂದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸ್ತಾನೆ. ಯಾಕೆ ದೇವರ ಆತ್ಮನು ಆಸ್ಪನ್ನ ಸಭೆಯಲ್ಲಿ ಪ್ರೀತಿಸ್ತಾನೆ. ಆ ಸಭೆಯಲ್ಲಿ ಯಾವ ಪಾಪಗಳು ಅದಕ್ಕೆ ಅಲ್ಲಿ ಎನ್ಕರೇಜ್ ಮಾಡಿ, ಅದಕ್ಕೆ ಕೆಲವು ಕಷ್ಟಗಳು ಪಾಪಗೋಸ್ಕರ ಬರ್ತವೆ, ಅದು ಶಿಕ್ಷೆ ಆಗಿದೆ. ಆದರೆ ನಿಮಗೆ ಗೊತ್ತಾಗಬೇಕು, ನೀವು ಯೋಚನೆ ಮಾಡಿಕೊಳ್ಳಬೇಕು. ಮತ್ತು ಶಿಕ್ಷೆಗಳಾದರೆ ಅದಕ್ಕೆ ಬಿಡುಗಡೆ ಬೇಕಾ, ವಿದ್ಯರಾಗಬೇಕು. ಆಗ ನಿಮಗೆ ಬಿಡುಗಡೆ ಬರ್ತದೆ, ನಿಮಗೆ ಆಶೀರ್ವಾದ ದೇವರು ಕೊಡುವವನು ಆಗಿದ್ದಾನೆ. ಮತ್ತು ನಾವು ನೋಡ್ತೇವೆ
ಪೇತ್ರನ ಬರೆದ ಪತ್ರಿಕೆ 5:5 10 ಮತ್ತು 11 ವಾಕ್ಯ. 1 Peter 5:10 and 11 verse. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯಸ್ಥಿತಿ ತಂದು ನೆಲೆಗೊಳಿಸಿ ಬಲಪಡಿಸನು. ಆತನಿಗೆ ಅಧಿಪತ್ಯವು ಯುಗ ಯುಗಾಂತಗಳಲ್ಲಿ ಇರಲಿ. ಆಮೇನ್. ಪ್ರೇ ಸ್ವಲ್ಪ ಕಾಲ ನೋಡಿ, ಯೇಸು ಕ್ರಿಸ್ತ ನಂಬಿಕಿಟ್ಟವರನ್ನು ನೀರು 100% ಅವರಿಗೆ ನಿತ್ಯ ಜೀವ ದೇವರು ಕಡಲಪಟ್ಟಿದೆ. ಅದಕ್ಕೋಸ್ಕರ ಕ್ರಿಸ್ತನ ಸಭೆಯನ್ನು ಕಡೆ ತನಕ ಕ್ರಿಸ್ತನ ಸಭೆಯನ್ನು ಬಿಟ್ಟು ಬಿಡದೆ ಕರ್ತನ ಸಭೆಗೆ ನಂಬಿಗಸ್ತರಾಗಬೇಕು. ಯಾವ ಸಭೆಯನ್ನು ದೂರವರಾಗಬಾರ್ದು, ಯಾವ ಸೇವಕರನ್ನು ದೂರವರಾಗಬಾರ್ದು. ಕರ್ತನು ತನ್ನ ಸಭೆ ಎಂಬ ಮೊದಲ ಗೀತೆಯನ್ನು ಪರಲೋಕಕ್ಕೆ ಎತ್ತಿಕೊಂಡು ಹೋಗ್ಲಿಕ್ಕೆ ಆತ ಬೇಗನೆ ಬರುವನಾಗಿದ್ದಾನೆ. ಅದಕ್ಕೋಸ್ಕರ ಸಭೆ ದೊರಕಲ್ಪಟ್ಟೆ ಆ ಸಭೆ ನಂಬಿಕಸ್ಥ. ಯಾರ್ಯಾರು ತಮ್ಮ ಸಭೆ ನಂಬಿಕಸ್ಥ ಯೇಸು ಕ್ರಿಸ್ತನು ಆ ಸಭೆಯನ್ನು ಏನು ಮಾಡ್ತಾನೆ, ಆ ಕಷ್ಟದ ಮುಖಾಂತರ ಸೋದರನ್ನು ಪರಿಶುದ್ಧಗೊಳಿಸ್ತಾನೆ. ಇಲ್ಲಿ ಪರಿಪೂರ್ಣ ಪರಿಶುದ್ಧ ಮಾಡಿ ಅವರನ್ನು ಪರಲೋಕಕ್ಕೆ ತಂದು ಹೋಗ್ತಾನೆ, ಅಥವಾ ಆ ರೂಪದಲ್ಲೇ ಪಾಲ್ಗೊಳ್ಳ ಆಗದೆ. ನಿಮಗೆ ಯಾವುದೇ ಕಷ್ಟಗಳು ಬಂತು, ಯಾವ ಸಲ ಬಂದರೆ ಹೆದರಬೇಡಿರಿ, ನೆನಪಿಡಿ ದೇವರು ನಿಮ್ಮ ಸಂಗಡ ಇದ್ದಾನೆ, ಆತ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೋರುವುದಿಲ್ಲ. ಇಷ್ಟು ನೀವು ವಿವೇಚನೆ ಮಾಡಿಕೊಳ್ಳಬೇಕು. ಸೈತನಿಂದ ಬಂದ ಶೋಧನೆಗಳ ಹಾಗಾದರೆ ಅದನ್ನು ಬಿಡುಗಡೆ ಪ್ರಾರ್ಥನೆ ಮಾಡಿರಿ, ದೇವರು ನಿಮಗೆ ಅದನ್ನು ಬಿಡುಗಡೆ. ಪಾಪದಿಂದ ಬಂದ ಶೋಧನೆಗಳ ಅದೇ ಪಾಪಕ್ಕೆ ಪಶ್ಚಾತ್ತಾಪಡಿರಿ, ದೇವರ ಬಗ್ಗೆ ಅದನ್ನು ಬಿಡುಗಡೆ ಕೊಡುವನಾಗಿದ್ದಾನೆ. ಬಿಡುಗಡೆ ಬೇಡ, ದೇವರು ಬೇಗನೆ ಪರಲೋಕ ಒಟ್ಟು ನೀವು ಅದನ್ನು ಆರಿಸಿಕೊಳ್ಳಿ. ಒಟ್ಟು ಯೇಸು ನಂಬಿಕೆಟ್ಟವರಿಗೆ ನೀಡಿ ಕೊಂಡು ಕರ್ತನ ಸಭೆ ನಂಬಿಕಸ್ಥರಾಗಿ ಜೀವಿಸುವವರಿಗೆ ನಿತ್ಯ ಜೀವ ಕಳ್ಳಪಟ್ಟೆ. ಅದಕ್ಕೆ ಪ್ರೇರೆ ಯಾವುದಕ್ಕೂ ಹೆದರಬಾರದು, ತಾಳ್ಮೆ ಸಹಿಸಿಕೊಳ್ಳಬೇಕು ಎಂಬುದಾಗಿ ದೇವರು ಆ ಪೂರ್ಣ ಸಭೆಗೆ ಎನ್ಕರೇಜ್ ಮಾಡ್ತಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಉತ್ತೇಜನವಾಗುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ, ನಮ್ಮ ಯೂಟ್ಯೂಬಲ್ಲಿ ಲೈಕ್ ಮಾಡಿರಿ, ಅನೇಕರಿಗೆ ಅದನ್ನು ಶೇರ್ ಮಾಡಿರಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರು ಯೇಸು ನಾನು ನಿಮ್ಮ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಉತ್ತೇಜನ ಮಾಡಿದೆ, ಪ್ರತಿಯೊಬ್ಬರ ನಂಬಿಕೆಯನ್ನು ಬಲಪಡಿಸೋಕ್ಕೆ ಸ್ತೋತ್ರದೇವ. ಅದು ಈ ಸಂದರ್ಭ ಪ್ರತಿಯೊಬ್ಬರ ಜೀವಿತವನ್ನು ಬಲಪಡಿಸು. ಯಾವ ಕಾರಣಕ್ಕೂ ನಮ್ಮ ಮಕ್ಕಳು ಬೇಸರಗೊಳ್ಳದೆ, ಯಾವ ಕಡೆ ನಮ್ಮ ಮಕ್ಕಳು ಮನಸ್ಸು ಕುಂದಿ ಹೋಗದೆ ಕಡೆ ತನಕ ಕ್ರಿಸ್ತ ನಂಬಿಕೆ ದೃಢವಾಗಿ ನಿಲ್ಲುವಂತೆ, ಯೇಸು ಕ್ರಿಸ್ತನ ಹಿಂಬಾಲಿಸುವಂತೆ ದೃಢ ಕೃಪೆಯನ್ನು ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಇದರಿಂದ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ನಾನು ಬೇಡ್ತೇನೆ. ಪ್ರತಿಯೊಬ್ಬರೆಲ್ಲ ಕಷ್ಟದ ಸಮಯದಲ್ಲಿ ಬಿಡುಗಡೆಗೊಳಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಪ್ರತಿಯೊಬ್ಬರು ರೋಗಗಳು ಗುಣವಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾವು ಅಂತ್ಯದ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದರ್ಭಗಳು ಪ್ರತಿಯೊಬ್ಬ ಸಂಘ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.